ಮತ್ತೆ ಎಲ್ಲರೂ ಮಾತಾಡಿಸ್ತಾ ಇರ್ಬೇಕು ನಾನು ಅದಕ್ಕೆ. ಹಾಯ್ ಮನೀಷಾ. ಹೆಲೋ ಹೆಲೋ. ಹೇಗಿದ್ದೀರಿ? ಎಲ್ರಿಗೂ ನಮಸ್ಕಾರ. ಹೆಲೋ. ಹೇಳ್ರ ಹುಡುಗರ. ಹೆಲೋ. ಅಲ್ಲ ನಾವು ಹೇಳಿ ಅಂದ್ರೆ ಸ್ವಲ್ಪ ಜಾಸ್ತಿನೇ ಹೇಳ್ಬಿಡ್ತಾರೆ ನಮ್ಮ ಹುಡುಗರು. ಅಯ್ಯೋ ದೇವ್ರು, ಎಷ್ಟು ಮೇಲ್ಗಡೆ ತನಕ ನಿಂತಿದ್ದೀರಪ್ಪ. ಮೇಲ್ಗಡೆ ಇರೋರಿಗೆಲ್ಲ ನಮಸ್ಕಾರ. ಓಕೆ, ಮೊದಲನೇದಾಗಿ ಮನೀಷಾ ಅವರೇ, ಭಾಳ ಮುದ್ದಾಗಿ ಕಾಣ್ತೀರಿ ವಿಡಿಯೋನಲ್ಲಿ. ಏನು ಹಿಂಗೆ ಅನ್ಕೊಟ್ರಲ್ಲ, ಚೆನ್ನಾಗಿ ಕಾಣ್ತೀರಾ ಅಂದರೆ. ಥ್ಯಾಂಕ್ ಯು. ಬಟ್ ಕನ್ನಡದಲ್ಲಿ ಮೊದಲನೇ ಸಿನಿಮಾ ಅಲ್ವಾ ನಿಮ್ಮದು? ಸೊ ಮೊದಲನೇದಾಗಿ ವೆಲ್ಕಮ್ ಟು ಸ್ಯಾಂಡಲ್ವುಡ್. ಕನ್ನಡ ಚಲನಚಿತ್ರರಂಗಕ್ಕೆ ನಿಮಗೆ ಸ್ವಾಗತ. ಥ್ಯಾಂಕ್ ಯು. ಬಟ್ ಏನಂದ್ರೆ ಯು ಆರ್ ವೆರಿ ಲಕ್ಕಿ ಐ ಗೆಸ್. ಮೊದಲನೇ ಸಿನಿಮಾನೇ ಇಷ್ಟು ಅದ್ಭುತವಾದ ಡೈರೆಕ್ಟರ್ ಕೈಯಲ್ಲಿ ಸಿಕ್ಕಾಕೊಳ್ಳೋದು ಬಹಳ ಕಷ್ಟ. ಎಸ್, ಐ ಕನ್ಸಿಡರ್ ಮೈ ಸೆಲ್ಫ್ ವೆರಿ ಲಕ್ಕಿ. ಓಕೆ, ಸೊ ಮೊದಲನೇದಾಗಿ ಹೇಳಿ, ನಿಮಗೆ ಎಷ್ಟು ಸ್ಪೆಷಲ್ ಈ ಸಿನಿಮಾ? ರೈಟ್, ಈ ಸಿನಿಮಾ ಕನ್ನಡ ಇಂಡಸ್ಟ್ರಿಯಲ್ಲಿ ನನ್ನ ಫಸ್ಟ್ ಮೂವಿ, ಸೊ ಇಟ್ಸ್ ವೆರಿ ವೆರಿ ಸ್ಪೆಷಲ್. ಆ್ಯಂಡ್ ಡಾರ್ಲಿಂಗ್ ಕೃಷ್ಣ ಜೊತೆ ಆಸ್ ಹಿಸ್ ಕೋ ಆ್ಯಕ್ಟರ್ ವರ್ಕ್ ಮಾಡಿದ್ದೀನಿ ವಿತ್ ದ ಗ್ರೇಟ್ ಶಶಾಂಕ್ ಸರ್. ಸೊ ಐ ಥಿಂಕ್ ದಿಸ್ ಇಸ್ ಗೋಯಿಂಗ್ ಟು ಬಿ ಅ ವೆರಿ ಸ್ಪೆಷಲ್ ಡೆಬ್ಯೂ. ನನಗೆ ತುಂಬ ಖುಷಿ ಆಗ್ತಾ ಇದೆ ನಿಮ್ಗೆ ಎಲ್ಲರನ್ನ ಇವತ್ತಲ್ಲಿ ನೋಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಬಟ್ ಯಾ, ಪ್ಲೀಸ್ ಲುಕ್ ಫಾರ್ವರ್ಡ್ ಟು ಅವರ್ ಮೂವಿ. ಆ್ಯಕ್ಚುಲಿ ಇವಾಗ ತಾನೇ ಬಂದಿದ್ದಾರೆ, ನೀವೆಲ್ಲ ಒಳ್ಳೆ ಸ್ವಾಗತ ಕೋರ್ತೀರಾ ಅಂತ ಅನ್ಕೋತೀನಿ ಅವ್ರಿಗೆ. ಗಿವ್ ಅ ಬಿಗ್ ರೌಂಡ್ ಆಫ್ ಅಪ್ಲಾಸ್. ಡೋಂಟ್ ವರಿ, ಸಿನಿಮಾ ಆದಮೇಲೆ ಇವರೆಲ್ಲ ನಿಮ್ಮ ಹ್ಯೂಜ್ ಫ್ಯಾನ್ಸ್ ಆದರೂ ಆಗ್ಬಿಡ್ತಾರೆ. ಹೋಪ್ಫುಲಿ. ಎಸ್. ಸೊ ಈಗ ಅವ್ರು ನಿಮ್ಮನ್ನ ಸೆಲೆಕ್ಟ್ ಮಾಡಿದ್ರು, ಓಕೆ, ನೀವು ಈ ಸಿನಿಮಾ ಒಪ್ಕೊಳ್ಳೋದಕ್ಕೆ ಕಾರಣ ಏನು? ಶಶಾಂಕ್ ಸರ್ ಮತ್ತು ಡಾರ್ಲಿಂಗ್ ಕೃಷ್ಣದು ಪೇರಿಂಗ್ ಆಲ್ರೆಡಿ ತುಂಬ ಸಕ್ಸಸ್ಫುಲ್ ಇದೆ. ಆ್ಯಂಡ್ ಈ ಮೂವಿಯಲ್ಲಿ ಸಸ್ಪೆನ್ಸ್ ಇದೆ, ಥ್ರಿಲ್ಲರ್ ಇದೆ. ಆ್ಯಂಡ್ ಈ ಮೂವಿಯಲ್ಲಿ ಆ್ಯಕ್ಚುಲಿ ನೋಡಿದ್ರೇ ಇಟ್ಸ್ ವೆರಿ ವೆರಿ ಡಿಫ್ರೆಂಟ್. ಈ ಥರ ಜಾನರ್ ಬಂದಿಲ್ಲ ಕನ್ನಡ ಮೂವಿಗಳಿಗೆ. ಸೊ ಐ ಆಮ್ ವೆರಿ ಎಕ್ಸೈಟೆಡ್ ಟು ಬಿ ಅ ಪಾರ್ಟ್ ಆಫ್ ದಿಸ್ ಫಿಲ್ಮ್. ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಪರ್ಫಾರ್ಮೆನ್ಸು ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಐ ಜಸ್ಟ್ ಹೋಪ್ ಆಲ್ ಆಫ್ ಯು ಆಲ್ ಎಂಜಾಯ್ ದಿಸ್ ಮೂವಿ ಆ್ಯಂಡ್ ಪ್ಲೀಸ್ ಕಮ್ ಅಂಡ್ ಸಪೋರ್ಟ್ ಅಸ್ ಇನ್ ದ ಥಿಯೇಟರ್ಸ್. ಓಕೆ, ಒಂದು ನಿಮಿಷ. ಏನು ಇನ್ನು ಮುಂದೆ ಬರಬೇಕಾ? ಕ್ಯಾಮ್ರಾ ಲುಕ್ ಬೇಕಾ? ಮಾತಾಡೋದಲ್ಲ, ಒಟ್ಟು ಕ್ಯಾಮ್ರಾ ನೋಡಬೇಕು. ಸಾಧ್ಯ ಆದಷ್ಟು ಕ್ಯಾಮ್ರಾ ನೋಡ್ಕೊಂಡು ಮಾತಾಡಿ, ಯಾಕಂದ್ರೆ ಇಡೀ ಕರ್ನಾಟಕ ಜನತೆಗೆ ತೋರಿಸಬಹುದು. ಎನಿವೇ, ಬಟ್ ಹೇಳಿ, ಶಶಾಂಕ್ ಸರ್ ಸಿನಿಮಾದಲ್ಲಿ ಸೆಲೆಕ್ಟ್ ಆಗೋದು ಬಹಳ ಕಷ್ಟ ಅಂತ ಕೇಳ್ಪಟ್ಟಿದ್ದೀನಿ. ಸೆಲೆಕ್ಷನ್ ಪ್ರೋಸೆಸ್ ಸ್ವಲ್ಪ ಡಿಫಿಕಲ್ಟ್ ಆಗಿರುತ್ತೆ ಅಂತ ಕೇಳ್ಪಟ್ಟಿದ್ದೀನಿ. ನಿಮ್ಮ ಲೆಕ್ಕದಲ್ಲಿ ಹೆಂಗಾಯ್ತದು? ವಾಸ್ ಇಟ್ ಡಿಫಿಕಲ್ಟ್, ಈಸಿ? ಆಫ್ ಕೋರ್ಸ್ ಇಟ್ ವಾಸ್ ಡಿಫಿಕಲ್ಟ್. ನಾನು ಆ್ಯಕ್ಚುಲಿ ಕೌಸಲ್ಯ ಸುಪ್ರಜಾ ಡ್ರಾಮಾಗೆ ಆಡಿಷನ್ ಕೊಟ್ಟಿದ್ದೆ, ಬಟ್ ಮೂವಿ ಸಕ್ಸಸ್ಫುಲ್ ಆಗಲಿಲ್ಲ ನನಗೆ. ಬಟ್ ಸೇಮ್ ಪೇರಿಂಗ್ ಮತ್ತು ಈ ಮೂವಿ ನಾನು ಮಾಡಿದ್ದೀನಿ. ಸೊ ಐ ಆಮ್ ವೆರಿ ಗ್ರೇಟ್ಫುಲ್ ಬಿಕಾಸ್ ಗಾಡ್ ಹ್ಯಾಸ್ ದಿಸ್ ವೇಸ್ ಆಫ್ ಓಪನಿಂಗ್ ಒನ್ ಡೋರ್ when one door closes. ಸೊ ಸೇಮ್ ಪೇರಿಂಗ್, ಸೇಮ್ ಕೈಂಡ್ ಆಫ್ ವರ್ಕ್ ಎಕ್ಸ್ಪೀರಿಯನ್ಸ್. ಸೊ ತುಂಬ ಖುಷಿ ಆಗ್ತಿದೆ. ನನಗೆ ಒಂದು ಅರ್ಥ ಆಯಿತು, ಹಿಂದಿನ ಮೂವಿನಲ್ಲಿ ಆಡಿಷನ್ ಆಗಿರೋರಿಗೆ ಮುಂದಿನ ಸಿನಿಮಾದಲ್ಲಿ ಚಾನ್ಸ್ ಕೊಡ್ತಾರೆ ಶಶಾಂಕ್ ಸರ್ ಅಂತ ಗೊತ್ತಾಯಿತು. ಸೊ ಸೀಕ್ರೆಟ್ ಬಿಹೈಂಡ್ ಶಶಾಂಕ್ ಸರ್ ಮೂವಿ. ಸರ್, ಈ ಮೂವಿಗೆ ಯಾರು ಆಡಿಷನ್ ಕೊಟ್ಟಿದ್ರು ಸರ್? ನೆಕ್ಸ್ಟ್ ಮೂವಿಲಿ ಅವ್ರು ಇರ್ಬೋದು ಅಂತ ಅನಿಸ್ತಾ ಇದೆ. ಬಟ್ ಎನಿವೇ, ವಿಶ್ ಯು ಆಲ್ ದಿ ಬೆಸ್ಟ್. ಆ್ಯಂಡ್ ಈ ಚಿತ್ರದ ಬಗ್ಗೆ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಜನರಿಗೆ ಯಾಕೆ ನೋಡಬೇಕು, ಏನು ಸ್ಪೆಷಲ್ಲು ಹೇಳಿ. ಫಸ್ಟ್ ಆಫ್ ಆಲ್ ಅಗೇನ್ ಹೆಲೋ, ಥ್ಯಾಂಕ್ ಯು ಆಲ್ ಫಾರ್ ಕಮಿಂಗ್. ಈ ಮೂಮೆಂಟ್ ನನಗೂ ನಮ್ಮ ಟೀಮ್ಗೂ ತುಂಬ ಸ್ಪೆಷಲು. ನಿಮ್ಗೆಲ್ರಿಗೂ ನಾನೇ ನೀನಂತೆ ಸಾಂಗ್ನ ಅಷ್ಟು ದೊಡ್ಡ ಹಿಟ್ ಮಾಡೋದಕ್ಕೆ ನಾನು ಎಷ್ಟೇ ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ. ಬಟ್ ಥ್ಯಾಂಕ್ ಯು ಸೋ ಮಚ್ ಟು ಈಚ್ ಆ್ಯಂಡ್ ಎವ್ರಿ ಒನ್ ಆಫ್ ಯು. ನಿಮ್ಮ ರೀಲ್ಸ್, ಅಪ್ರಿಸಿಯೇಷನ್, ಸಪೋರ್ಟ್ ಎಲ್ಲ ನೋಡಿ ನನಗೆ ತುಂಬ ಖುಷಿ ಆಗುತ್ತೆ. ಆ್ಯಕ್ಚುಲಿ ನಾವು ಇವತ್ತು ನಿಮ್ಮ ಎನ್ಕರೇಜ್ಮೆಂಟಿಂದಾನೇ ನಾವು ಎಲ್ಲರೂ ಇವತ್ತು ಡಬಲ್ ಎಕ್ಸೈಟ್ಮೆಂಟ್ ಜೊತೆಯಲ್ಲಿ ಬಂದಿದ್ದೀವಿ. ನಮ್ಮ ಸ್ಮಾಲ್ ರಿಕ್ವೆಸ್ಟ್, ಇನ್ನೊಂದು ಸ್ವಲ್ಪ ನಕ್ಕೊಂಡು ಮಾತಾಡಬೇಕು ಅಂತ ಕ್ಯಾಮ್ರಾಮನ್ ಹೇಳ್ತಾರೆ. ಓಕೆ, ಸೊ ಇಲ್ಲಿ ಡಬಲ್ ಎಕ್ಸೈಟ್ಮೆಂಟ್ ಜೊತೆ ಬಂದಿದ್ದೀವಿ ಬಿಕಾಸ್ ಆಫ್ ಆಲ್ ಯುವರ್ ಸಪೋರ್ಟ್. ಇವತ್ತು ನಾವು ನಮ್ಮ ಹೊಸ ಸಾಂಗ್ ಗಂಗಿನ ಲಾಂಚ್ ಮಾಡ್ತಾ ಇದ್ದೀವಿ. ನಿಮ್ಮ ಸಪೋರ್ಟಿಂದ, ಮೋಟಿವೇಶನಿಂದ ವಿ ಆರ್ ವೆರಿ ಎಕ್ಸೈಟೆಡ್ ಟು ಲಾಂಚ್ ದಿಸ್ ಸಾಂಗ್. ನಿಮ್ಮ ಸಪೋರ್ಟ್ ನಮ್ಮ ಸಿನಿಮಾದ ಎಲ್ಲ ಹಂತಕ್ಕೂ ತುಂಬಾ ಇಂಪಾರ್ಟೆಂಟು. ಸೊ ಥ್ಯಾಂಕ್ ಯು ಫಾರ್ ಕೀಪಿಂಗ್ ಅಸ್ ಮೋಟಿವೇಟೆಡ್, ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಅಸ್.
ನೀವು ಈ ಸಾಂಗ್ನ ಅಷ್ಟೇ ಸಪೋರ್ಟ್ ಮಾಡ್ತೀರಾ, ಅಷ್ಟೇ ಲೈಕ್ ಮಾಡ್ತೀರಾ, ಸೇಮ್ ಎನರ್ಜಿಯಲ್ಲಿ ರೀಲ್ಸ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಲಾಸ್ಟ್ಲಿ ಐ ವುಡ್ ಲವ್ ಟು ಥ್ಯಾಂಕ್ ಅವರ್ ಇನ್ಕ್ರೆಡಿಬಲ್ ಟೀಮ್. ಎಲ್ಲರೂ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಅದು ಅರ್ಜುನ್ ಜನ್ಯ ಸರ್ ಆಗಿರ್ಬೋದು, ನಮ್ಮ ಸಿಂಗರ್ ಬಾಳು ಸರ್ ಆಗಿರ್ಬೋದು, ಶಶಾಂಕ್ ಸರ್, ಕೃಷ್ಣ ಸರ್, ಕೊರಿಯೋಗ್ರಫರ್ಸ್ ಎಲ್ಲರೂ ತುಂಬ ಒಳ್ಳೆ ವರ್ಕ್ ಮಾಡಿದ್ದಾರೆ. ಪರ್ಸ್ನಲಿ ನನಗೆ ನೈರಾ ಮತ್ತು ಕೃಷ್ಣ ಸರ್ದು ಪರ್ಫಾರ್ಮೆನ್ಸ್ ಆ್ಯಂಡ್ ಕೊರಿಯೋಗ್ರಫಿ ತುಂಬ ಇಷ್ಟ ಆಗಿದೆ. ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹೀಗೆ ನಮ್ಮನ್ನ ಸಪೋರ್ಟ್ ಮಾಡ್ತಾ ಇರಿ, ನಮ್ಮ ಸಾಂಗ್ಸ್ನ ಕೇಳ್ತಾ ಇರಿ, ಈ ಸಾಂಗ್ನ ಎಂಜಾಯ್ ಮಾಡಿ. ವಿಲ್ ಸಿ ಯು ಇನ್ ದ ಥಿಯೇಟರ್ಸ್ ವೆರಿ ಸೂನ್. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಪ್ಲೀಸ್ ಎಂಜಾಯ್ ದ ಸಾಂಗ್. ಥ್ಯಾಂಕ್ ಯು ಸೋ ಮಚ್. ಬನ್ನಿ ಇನ್ನೊಂದು ಜೋರಾದ ಚಪ್ಪಾಳೆ ನಮ್ಮ ಮನೀಷಾ ಅವರಿಗೆ. ಥ್ಯಾಂಕ್ ಯು ಮನೀಷಾ, ಥ್ಯಾಂಕ್ ಯು. ಆತು ಹುಬ್ಳಿ ಹುಲಿ ಆತು ಮುಗೀತು ಗಿಚ್ಚಿ ಒಟ್ಟಲ್ಲಿ ಬಾಳು ಅದ್ಭುತವಾಗಿದೆ ಸಾಂಗು. ಆ್ಯಂಡ್ ಪ್ರೆಸೆಂಟ್ ಒಂದಷ್ಟು ವೈರಲ್ ಆಗಿರೋ ಸಾಂಗಲ್ಲಿ ಹಿಟ್ ಲಿಸ್ಟಲ್ಲಿ ಪಕ್ಕ ಈ ಸಾಂಗ್ ಬಂದೇ ಬರುತ್ತೆ ಅಂತ ಹೇಳ್ತೀನಿ. ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್, ಈ ಒಂದು ಹಿಟ್ ಸಾಂಗ್ ಕೊಟ್ಟಿರೋದಕ್ಕೆ ಇವಾಗಲೇ ಹೇಳ್ಬಿಡ್ತೀನಿ. ಬಟ್ ಈ ಥರ ಲಿರಿಕ್ಸ್ ಎಲ್ಲ ಎಲ್ಲಿ ಉಂಟ್ಕೊಳ್ಳುತ್ತೆ ಬಾಲು? ಗಂಗಿ 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 ಜಗ್ಗ ಬೇಡ ಲುಂಗಿ ಎಲ್ಲಿ ಉಂಟ್ಕೊಳ್ಳುತ್ತೆ ಇವೆಲ್ಲ? ಎಲ್ಲ ನಮ್ಮ ಉತ್ತರ ಕರ್ನಾಟಕದ ಆಡು ಭಾಷೆಗಳು ಸರ್ ಅವೆಲ್ಲ. ಇನ್ನೊಂದೇನೆಂದ್ರೆ ಇಲ್ಲಿ ಬಂದಂಥ ಎಲ್ಲ ಪ್ರೇಕ್ಷಕರಿಗೂ ಹಂಗೆ ಎಲ್ಲ ನನ್ನ ಸಿನಿಮಾ ತಂಡಕ್ಕೂ ನನ್ನ ಕಡೆಯಿಂದ ಹೃದಯಪೂರ್ವಕವಾದ ಧನ್ಯವಾದಗಳು. ಒಂದು ಸಾಂಗ್ನ ಹಾಡಿಸಿ ಅಲ್ಲೇ ಬಿಟ್ಟ ನೀ ಅಲ್ಲೇ ಏನಪ್ಪ ನಾವಿಲ್ಲಿ ರಿಲೀಸ್ ಮಾಡ್ಕೊತೀವಿ ಅಂತ ಹೇಳ್ಬೋದಿತ್ತು. ಬಟ್ ಈ ಬ್ರ್ಯಾಕ್ ಮೂವಿಯ ತಂಡ ನಮ್ಮ ಡೈರೆಕ್ಟರ್ ಅಂಥವರೆಲ್ಲ ನಿನಗೇನು ಸಿಗಬೇಕು ಆ ಕ್ರೆಡಿಟ್ ಸಿಗಬೇಕು ತಮ್ಮ, ನೀ ಬರಬೇಕಂತೇಳಿ ಕರೆಸ್ಕೊಂಡು ಇಲ್ಲಿ ತಂದು ನಿಲ್ಲಿಸ್ಯಾರ. ನಿಮಗೆ ನನ್ನ ಕಡೆಯಿಂದ ಹೃದಯಪೂರ್ವಕವಾದ ಧನ್ಯವಾದಗಳು ಸರ್. ಮೊಟ್ಟ ಮೊದಲನೇದಾಗಿ ಈ ಸಾಂಗಿಗೆ ನನಗೆ ಇದನ್ನೆಲ್ಲ ಅವಕಾಶ ಕಲ್ಪಿಸಿಕೊಟ್ಟಂಥ ಫಸ್ಟ್ ನಾನು ನನ್ನ ಕುರಿ ಜೀವನವನ್ನು ಬಿಟ್ಟ ಜನಪದ ಲೋಕಕ್ಕೆ ಬಂದೆ. ಅಲ್ಲಿಂದ ಜನ ಮೆಚ್ಕೊಂಡ್ರು. ಸರಿಗಮಪಕ್ಕೆ ಬಂದೆ. ಸರಿಗಮಪದಲ್ಲಿ ನಮ್ಮ ಜಡ್ಜಸ್ಗಳಾಯಿತು, ಇಡೀ ನಮ್ಮ ಕರ್ನಾಟಕ ಜನ ನೆಚ್ಕೊಂಡ್ರು. ಅಲ್ಲಿಂದ ನಮ್ಮ ಅರ್ಜುನ್ ಜನ್ಯ ಸರ್ ಮಾತು ಕೊಟ್ಟಂಗೆ ನನಗೊಂದು ಅವಕಾಶನ ಕಲ್ಪಿಸಿಕೊಟ್ರು. ಅದಕ್ಕೆ ಬೆನ್ನೆಲುವಾಗಿ ನಮ್ಮ ಶಶಾಂಕ್ ಸರು ಮತ್ತು ನಮ್ಮ ಡಾಲ್ಫಿನ್ ಪ್ರೊಡಕ್ಷನ್ ಹೌಸ್ ನಿಂತ್ಕೊಂತು. ಅವರೆಲ್ಲರ ನೇತೃತ್ವದಲ್ಲಿ, ಅವರೆಲ್ಲರ ಸಹಾಯದಲ್ಲಿ ನನಗೆ ಬರೀ ಹಾಡಕ್ಕಷ್ಟ ಅಲ್ಲ, ನೀನೇ ಬರೆದು ಹಾಡಪ್ಪ ಅಂತೇಳಿ ಒಂದು ದೊಡ್ಡ ಅವಕಾಶನ ಕಲ್ಪಿಸಿಕೊಟ್ಟಂಥ ನನ್ನ ಶಶಾಂಕ್ ಸರಿಗೂ ಮತ್ತು ಡಾಲ್ಫಿನ್ ಪ್ರೊಡಕ್ಷನ್ ಹೌಸ್ಗೂ ಮತ್ತು ಮೇನಾಗಿ ಅರ್ಜುನ್ ಜನ್ಯ ಸರ್ಗೆ ನನ್ನ ಕಡೆಯಿಂದ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇಂಥ ಒಂದು ದೊಡ್ಡ ಅವಕಾಶನ ನನಗೆ ಕಲ್ಪಿಸಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ನೋಡಿ, ಒಂದು ಸರಿ ಟೆಲಿವಿಷನ್ಗೆ ಎಂಟ್ರಿ ಕೊಟ್ಟರೆ ಇದೇ ಬೆನಿಫಿಟ್ಟು. ನಾವು ನಿಲ್ಲಿಸು ಅಂತ ಹೇಳಂಗೆ ಇಲ್ಲ, ಅವ್ರ ಪಾಡಿಗೆ ಅವ್ರು ಮಾತಾಡ್ತಾನೆ ಇರ್ತಾರೆ. ಟಿವಿ ಎಲ್ಲದನ್ನೂ ಕಲಿಸ್ಬಿಡುತ್ತೆ. ಜೀ ಕನ್ನಡ ಚೆನ್ನಾಗಿ ಕಲಿಸಿದೆ ತಮ್ಮ. ಸರ್ ಇದು ಕಲಿಸಿದ್ದಲ್ಲ ಸರ್, ಮನಸ್ಸಿಂದ ಬಂದದ್ದು. ಇದೇ ವೈರಲ್ ಆಗೋದು ಜಾಸ್ತಿ ಇವಾಗ. ಬಟ್ ಇಲ್ಲ, ಬಟ್ ನಿಜವಾಗ್ಲೂ ಬಾಡು ಬೆಳಗೊಂದು ಈ ಸಾಂಗ್ ಕೇಳೋಕ್ಕೆ ಖುಷಿ ಆಗುತ್ತೆ. ಈಗಾಗಲೇ ಒಂದು ಇದೇ ಶೈಲಿಯ ಸಾಕಷ್ಟು ಸಾಂಗ್ ಬಂದಿದೆ. ಬಟ್ ಈ ಒಂದು ಪರ್ಟಿಕ್ಯುಲರ್ ಸಾಂಗ್, ಗಂಗಿ ಗಂಗಿ ಸಾಂಗ್, ಬ್ರ್ಯಾಕ್ ಮೂವಿಯ ಸಾಂಗ್ ನಿಮ್ಮ ಲೈಫಲ್ಲಿ ಎಷ್ಟು ಇಂಪಾರ್ಟೆಂಟ್, ಎಷ್ಟು ಹೊಸತು? ನಿಜವಾಗ್ಲೂ ಈ ಸಾಂಗ್ ನನಗೆ ತುಂಬ ಅಂದರೆ ತುಂಬ ಸ್ಪೆಷಲ್ ಸರ್. ಯಾಕಂದ್ರೆ ಇಷ್ಟು ದಿನ ನಾನು ನನ್ನ ಚಾನಲಿಗೆ ಒಂದಿಷ್ಟು ಹಾಡುಗಳನ್ನು ಮಾಡಿ ನಾನು ಪರ್ಫಾರ್ಮ್ ಮಾಡಿ ಅದನ್ನು ಬರೆದು ಹಾಡ್ತಿದ್ದೆ. ಬಟ್ ಎಲ್ಲ ಒಬ್ಬ ಕಲಾವಿದರಿಗೆ ಒಂದು ಆಸೆ ಏನಿರುತ್ತಂದ್ರೆ ಸಿನಿಮಾದಲ್ಲಿ ಒಂದು ಸಲ ನಾ ಕಾಣಬೇಕು, ಇಲ್ಲ ಅಂತಂದ್ರೆ ಸಿನಿಮಾಗೆ ನಾ ಹಾಡಬೇಕು ಅನ್ನೋದು ಒಂದು ಸಿಂಗರ್ ಆದಂಥ ಒಬ್ಬ ಕಲಾವಿದನ ಆಸೆ ಇರುತ್ತೆ. ಆ ಆಸೆ ನನಗೂ ಕೂಡ ಇತ್ತು. ಅದು ಸರಿಗಮಪಕ್ಕೆ ಬಂದ ಮೇಲೆ ಎಲ್ಲ ನಮ್ಮ ಡೈರೆಕ್ಟರ್ ಸರ್ ಕಡೆಯಿಂದ ಆಯ್ತು, ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಕಡೆಯಿಂದ ಸರ್ ಅದು ಈಡೇರೈತಿ. ಈ ಖುಷಿನ ನಾ ಹೆಂಗೆ ತೋಡ್ಕೋಬೇಕು ಅನ್ನೋದು ನನಗೆ ಗೊತ್ತಿಲ್ಲ. ಬಟ್ ಆದ್ರೆ ಉತ್ತರ ಕರ್ನಾಟಕದ ಜನ ಆಗಿರ್ಬೋದು, ಇಡೀ ಕರ್ನಾಟಕದ ಜನ ಆಗಿರ್ಬೋದು, ಈ ಒಂದು ಹಾಡನ್ನು ಬರೆಯೋಕೆ ಮೇನ್ ಅವಕಾಶ ಮಾಡಿಕೊಟ್ಟವರು ಅವರು ಅಂತ ನಾನು ಹೇಳ್ಕೊತೀನಿ. ಅವರಿಂದನೇ ಇಷ್ಟೆಲ್ಲ ಆಗಿದ್ದು. ಜನಗಳ ಪ್ರೀತಿ ಪ್ರೋತ್ಸಾಹ ಇದೇ ಥರ ನನ್ನ ಮೇಲೆ ಇರಲಿ. ಮತ್ತು ಈ ಹಾಡಿನ ಬದಲು ಹೇಳ್ಬೇಕಂದ್ರೆ ಫಸ್ಟ್ ಟೈಮ್ ನನಗೆ ಅರ್ಜುನ್ ಜನ್ಯ ಸರ್ ಒಂದು ಕಾಲ್ ಮಾಡಿ, ಹೀಗಪ್ಪ ಮತ್ತೊಂದು ಸಾಂಗ್ ಒಂದು ನಿನಗೇನು ಅನಿಸುತ್ತೋ ಅದನ್ನು ಬರ್ಕೊಂಡು ಬಾ, ಸ್ಟುಡಿಯೋಗೆ ಬಂದ ಮೇಲೆ ಅದನ್ನು ಮಾತಾಡೋಣ ಅಂತ ಹೇಳಿದರು. ನಾನು ನನ್ನ ಜೀವನದಾಗ ನನ್ನ ಹಾಡುಗಳು ಮಾಡ್ಕೊಳ್ಳೋಕೆ ಯಾವತ್ತೂ ಹೆದರಿಲ್ರಿ ಸರ್.
ಫಸ್ಟ್ ಟೈಮ್ ಅರ್ಜುನ್ ಜನ್ಯ ಸರ್ ಕಾಲ್ ಬಂದ ತಕ್ಷಣ ನನಗೆ ನಡಕ ಚಾಲು ಆಗಿತ್ತು. ಯಾಕೆ ಯಾಕಪ್ಪ ಇದು ಈಗ ಒಂದು ಹಾಡನ್ನ ಅಲ್ಲಿ ನನ್ನ ಹಾಡುಗಳನ್ನ ಮಾಡ್ಕೋತೀನಿ, ನನಗೆ ಅಷ್ಟೊಂದೇನು ಭಯ ಆಗಲ್ಲ. ಬಟ್ ಇಲ್ಲಿ ಒಳ್ಳೆ ಡೈರೆಕ್ಟ್ರು, ಅವರು ಕೂಡ ಒಳ್ಳೆ ಡೈರೆಕ್ಟರ್ ಅನ್ನೋದಕ್ಕಿಂತ ನಾವೊಬ್ಬ ಹಾಡು ಬರೆಯವ ಅಂದ್ರೆ ಅವರು ಹಾಡು ಬರೀತಾರೆ, ಅವ್ರನ್ನ ಒಪ್ಪಿಸೋದೈತಲ್ಲ ಅದು ದೊಡ್ಡ ತುಂಬ ಕಷ್ಟವಾದ ಕೆಲಸ. ಅವರು ಬರೆದಂಥ ಹಾಡು ನೀರಿಗೆ ಬಾರ ಚೆನ್ನಿ ನಮ್ಮ ಕಡೆ ಎಲ್ಲ ಫುಲ್ ಫೇಮಸ್ ಸಾಂಗ್ ಅದು. ಇಂಥ ಸಾಹಿತ್ಯಗಾರರಿಗೆ, ಇಂಥ ಡೈರೆಕ್ಟ್ರಿಗೆ ಒಂದು ಸಾಹಿತ್ಯನ ಒಪ್ಪಿಸೋದು ತುಂಬ ಕಷ್ಟದ ಕೆಲಸ ಅಂತೇಳಿ ಭಯ ಆಗಿತ್ತು. ಆವಾಗ ನಮ್ಮ ಶಶಾಂಕ್ ಸರ್ ಆಗಲಿ, ನಮ್ಮ ಅರ್ಜುನ್ ಜನ್ಯ ಸರ್ ಆಗಲಿ ಒಂದೇ ಮಾತು ಹೇಳಿದ್ರು, ಮಗ ನೀನು ಸಿನಿಮಾ ಹಾಡು ಬರಿತೀನಿ ಅಂತೇಳಿ ಬರೆಯಕ್ಕೆ ಹೋಗ್ಬೇಡ, ನಿನ್ನ ಹಾಡನ್ನು ಬರೆಯಕತ್ತೀನಿ ಅಂತ ತಿಳ್ಕೊಂಡು ಬರೀ ಅದಾಗತ್ತೆ ಅಂತಂದ್ರು. ಆ ಥರ ಟ್ರೈ ಮಾಡಿದೆ. ಆವಾಗ ಉಟ್ಕೊಂಡಿದ್ರು ಸರ್ ಇದು ಗಂಗಿ 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 ಅನ್ನೋದು. ಲವ್ಲಿ. ಸೊ ಫಸ್ಟ್ ಟೈಮ್ ಬರ್ದು ಕಳಿಸಿದ ತಕ್ಷಣ ಸರ್ ಒಪ್ಕೊಂಡ್ಬಿಟ್ರ ಅಥವಾ ಇಲ್ಲ ಇನ್ನೂ ಬೇಕು ಅಂತ? ಇಲ್ಲ ಫಸ್ಟ್ ಲೈನ್ ಅಲ್ಲ, ಒಂದು 2-3 ಥರ ಬರ್ಕೊಂಡು ಹೋಗಿದ್ವಿ ಸರ್ ನಾವು ಸ್ಟುಡಿಯೋಕ್ಕೆ. ಅದರಲ್ಲಿ ಒಂದಿಷ್ಟು ಕರೆಕ್ಷನ್ ಮಾಡಿಕೊಂಡು ಸರ್ ಕೂಡ ಕರೆಕ್ಷನ್ ಮಾಡಿದ್ರು. ಆಮೇಲೆ ಒಪ್ಕೊಂಡಿದ್ದು ಸರ್ ಅದು ಲಾಸ್ಟ್ ಗಂಗಿ ಗಂಗಿ. ಒಟ್ಟಲ್ಲಿ ಅದ್ಭುತವಾದ ಸಾಂಗ್ ಮೂಡ್ ಬಂದಿದೆ. ಇನ್ನು ಕೆಲವು ನಿಮಿಷದಲ್ಲಿ, ಯಾಕಂದ್ರೆ ಇಲ್ಲಿ ಮಾಲ್ ಆಗಿರೋದ್ರೆ ಎಲ್ಲ ಭಾಷೆಯವರು ಇರ್ತೀರಾ, ತಮಿಳು, ತೆಲುಗು, ಹಿಂದಿ ಎಲ್ಲ ವರ್ಷನೂ ಇಲ್ಲಿ ಪ್ಲೇ ಆಗುತ್ತೆ. ಬಟ್ ಅದಕ್ಕಿಂತ ಮುಂಚೆ ಇಲ್ಲಿ ಬಾಳು ಬೆಳಗದೆ ಫ್ಯಾನ್ಸ್ ಎಷ್ಟು ಜನ ಇದ್ದೀರಪ್ಪ? ಅವ್ರಿಗೋಸ್ಕರ ಒಂದು 2 ಲೈನ್ ಹಾಡುವಾಗ ಇದೇ ಸಾಂಗ್ ಹಾಡುವಾಗ ಚಾಲು ಆಗಲಿ. ಸರ್ ನಮಸ್ಕಾರ. ನಮಸ್ತೆ. ಎಸ್, ಆ್ಯಕ್ಚುಲಿ ಇತ್ತೀಚೆಗೆ ಬರೋ ಎಲ್ಲ ಸಿನಿಮಾದಲ್ಲೂ ನಿಮ್ಮನ್ನೇ ವಿಲನ್ ಆಗಿ ನೋಡೋದಕ್ಕೆ ನಮ್ಮ ಕನ್ನಡಿಗರೆಲ್ಲ ಆಸೆ ಪಡ್ತಾ ಇದ್ದಾರೆ. ಸೊ ಬ್ರ್ಯಾಟ್ ಸಿನಿಮಾದಲ್ಲಿ ಅವರೇ ಬ್ರ್ಯಾಟ್ ಅಂತ ಇಟ್ಕೊಂಡಿದ್ದಾರೆ. ನೀವೇನು ಮಾಡ್ತಾ ಇದ್ದೀರಾ ಅದರಲ್ಲಿ? ನಾವೇ ಟಕ್ಕರ್ ಕೊಡೋದು ಅವ್ರಿಗೆ. ಏನೇನು? ನಾವೇ ಟಕ್ಕರ್ ಕೊಡೋದು ಅವ್ರಿಗೆ. ಟಕ್ಕರ್ ಕೊಡೋದು. ಓಕೆ, ಒಬ್ರು ಉದ್ದ ಇದ್ದಾರೆ, ಒಬ್ರು ಅಗಲ ಇದ್ದಾರೆ. ಯಾವ ಥರ ಟಕ್ಕರ್ ಕೊಡ್ತೀರಾ ಸರ್? ನೋಡಿ ತಲೆ ಕೆರ್ಕೊಂತವ್ರೆ ಆ ಥರ. ಅಲ್ಲ ಅಂದರೆ ಒಂಚೂರು ಆಡಿಯನ್ಸ್ಗೆ ಚೂರು ಬಿಟ್ಕೊಳ್ಳೋಣ ಅಂತ ಯಾವ ಥರ ಟಕ್ಕರ್ ಕೊಡ್ಬೋದು ನೀವು? ಸರ್ ನೋಡಿ, ಸಿನಿಮಾ ಮುಂದೆ ಏನು ಕೇಳಬಾರ್ದು, ಸಿನಿಮಾ ಆದಮೇಲೆ ಮಾತಾಡಬೇಕು. ಸಿನಿಮಾ ಇವ್ರು ಮಾತಾಡೋದೇ ಒಳ್ಳೆ ಬೈದಂಗಿರುತ್ತೆ. ಇದು ಸ್ಟೇಜ್ ಮೇಲೆ ಅವಾಗ ಸಿನಿಮಾ ನಾಡ್ದು ಹೇಳ್ಬಿಟ್ರೆ ಈ ಮನುಷ್ಯ ಸುಮ್ಮನೆ ಹಿಂಗೆ ಆಂತರ ನಾನು ಬಿದ್ದೋಗ್ಬಿಟ್ಟಿರ್ತೀನಿ. ಬಟ್ ಆದರೂ ಯಾವ ಥರ ಪಾತ್ರ ಸರ್ ಈ ಸಿನಿಮಾದಲ್ಲಿ? ಇಟ್ಕೊಳ್ಳ ಇದುವರೆಗೂ ನಾನು ಮೋಸ್ಟ್ 8 ಸಿನಿಮಾ ಮಾಡಿದ್ದೀನಿ. ಅದರಲ್ಲಿ ಎಲ್ಲೂ ಬಂದ್ಬಿಟ್ಟು ಈ ಥರ ನನಗೆ ಒಂದು ಚಾಲೆಂಜಿಂಗ್ ಕ್ಯಾರೆಕ್ಟರ್ ಸಿಗಲಿಲ್ಲ. ಮತ್ತು ಎಲ್ಲ ಕಡೆ ಹೇಳಿದ್ರು ಡೈಲಾಗ್ಸ್ ಕಮ್ಮಿ ಇದೆ ಸಿನಿಮಾದಲ್ಲಿ, ಆಕ್ಷನ್ ಜಾಸ್ತಿ ಇದೆ ಅಂತ. ಸೊ ಈ ಸಿನಿಮಾದಲ್ಲಿ ಟೋಟಲ್ ಯೂನಿಕ್ ಆಗಿ ನಮ್ಮ ಟೋಟಲ್ ಅಂದರೆ ನಮ್ಮ ಆಡು ಭಾಷೆ ಆಗಲಿ, ಹೇರ್ ಸ್ಟೈಲ್ ಮತ್ತು ಡ್ರೆಸ್ಸಿಂಗ್ಸು ಅದನ್ನೆಲ್ಲ ಮೀರಿ ಡೈಲಾಗ್ಸಲ್ಲಿ ತುಂಬ ಯೂನಿಕ್ ಆಗಿರುತ್ತೆ ಅದು ನೋಡೋದಕ್ಕೆ ಈ ಸಿನಿಮಾ. ಮತ್ತು ಒಂದು ಭೀಮಾ ಸಿನಿಮಾ ಹೆಂಗೆ ನನಗೆ ದೊಡ್ಡ ಮೈಲಿಕಲ್ಲಿ ಆಯಿತು, ಸೊ ಆ ಥರ ಈ ಬ್ರಾಡ್ ಸಿನಿಮಾ ಬಂದರೆ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತೀನಿ ಅಂತ ಒಂದು ದೊಡ್ಡ ನಂಬಿಕೆ ಇದೆ. ಯಾಕಂದರೆ ಆ ಥರ ಒಂದು ನೆಕ್ಸ್ಟ್ ಲೆವೆಲ್ ಡೈರೆಕ್ಷನ್ ಇದೆ ಸಾಕು. ಮತ್ತು ಸ್ಟೋರಿ ವೈಸು ಎಲ್ಲೂ ಬಂದ್ಬಿಟ್ಟು ಯಾರಿಗೂ ಬೋರ್ ಅನಿಸಲ್ಲ, ಮತ್ತು ಎಂಟರ್ಟೈನಿಂಗ್ ಆಗಿರುತ್ತೆ. ವಾಟ್ ನೆಕ್ಸ್ಟ್ ಅಷ್ಟೇ, ಏನು ನೆಕ್ಸ್ಟ್ ಏನಾಗುತ್ತೆ ಆ ಥರ ಥ್ರಿಲ್ಲಿಂಗು ಸಿನಿಮಾ ಇದು. ಸೊ ಎಲ್ಲರೂ ಬಂದು ಥಿಯೇಟ್ರಿಗೆ ಬಂದು ನೋಡಿ ಸಪೋರ್ಟ್ ಮಾಡಬೇಕು. ಆ್ಯಕ್ಚುಲಿ ಇದರಲ್ಲಿ ಇನ್ನೊಬ್ಬರು ಅದ್ಭುತವಾದ ನಟ ಆ್ಯಕ್ಟ್ ಮಾಡಿದ್ದಾರೆ, ರಮೇಶ್ ಇಂದ್ರ ಅವರಿದ್ದಾರೆ. ಐ ಥಿಂಕ್ ನಿಮ್ಮದು ಅವ್ರಿಗೂ ಕಾಂಬಿನೇಷನ್ ಇದೆ ಅನ್ಕೋತೀನಿ. ಸೊ ಹೌ ವಾಸ್ ದ ಎಕ್ಸ್ಪೀರಿಯನ್ಸ್ ವಿತ್ ರಮೇಶ್ ಇಂದ್ರ ಸರ್? ನನ್ನ ಪಾರ್ಟ್ನರು ಬಂದಿಲ್ಲ ಅನ್ಕೋತೆ. ನನ್ನ ಪಾರ್ಟ್ನರ್ ಅವರು ರಮೇಶ್ ಇಂದ್ರ ಸರ್, ನಾನು ಪಾರ್ಟ್ನರು. ನಾವೆಲ್ಲ ಪಾರ್ಟ್ನರ್ ಸೇರಿ ಪಾರ್ಟ್ನರ್ ಸೇರಿಸ್ಕೊಂಡಿದ್ದೀವಿ. ಟೋಟಲ್ 3 ಪಾರ್ಟ್ನರ್ ಸೇರಿದ್ದೀವಿ. ಅವ್ರಿಗೆ ಕತೆ ಬಿಟ್ಕೊಡ್ಬೇಕು ಅಂತ ಆಸೆ, ಬಟ್ ಡೈರೆಕ್ಟ್ ಹೇಳ್ಬಿಟ್ಟಿರ್ತಾರೆ ಕತೆ ಬಿಟ್ಕೊಡ್ಬೇಡಿ, ಸಿನಿಮಾಲ್ ಬಂದು ನೋಡಿ. ಅದು ಒಂಚೂರು ಹೇಳಿ ಸರ್, ಪರವಾಗಿಲ್ಲ, ಏನಾಗಲ್ಲ. ಯಾಕೆ ಜನ ಇದನ್ನು ಥಿಯೇಟ್ರಿಗೆ ಬಂದು ನೋಡಬೇಕು? ಜನ ಏನಕ್ಕೆ ಬಂದು ಥಿಯೇಟ್ರಿಗೆ ನೋಡಬೇಕು ಅಂದರೆ ಒಂದೇ ವಿಷಯನೇ ಸರ್, ಎಂಟರ್ಟೈನ್ಮೆಂಟು, ಟೋಟಲ್ ಎಂಟರ್ಟೈನ್ಮೆಂಟು. ಒಂದು ಆ್ಯಕ್ಷನ್ ಸೀನ್ ಈಗ ನಾನು ನೋಡಿದ್ರೆ ಎಲ್ಲ ಅಂದ್ಕೊಂಡಿರ್ತಾರೋ ಆ್ಯಕ್ಷನ್ ಇರುತ್ತೆ ಅಂತ, ಇಲ್ಲ ಬೇರೆ ಏನೋ ಹೀರೋ ಸರ್ ನೋಡಿದ ತಕ್ಷಣ ಬೇರೆನೇ ಇರುತ್ತೆ, ಲವ್ ಫುಲ್ಲು ಆಗಿರುತ್ತೆ ಅಂತ. ಸೊ ಆ ಥರ ಇಲ್ಲ. ಇದು ಬಂದು ನೋಡಿದೆ ದೊಡ್ಡ ಏನಂದರೆ ಇವಾಗ ಎಲ್ಲ ಸಿನಿಮಾ ಎಕ್ಸ್ಪೆಕ್ಟೇಷನಿಂದ ಹೋಗಿ ಬೇಜಾರಾಗಿ ಹೊರಡೆ ಬರ್ತಾರೆ. ಈಗಿನ ಸಿನಿಮಾ ನಡೀತಾ ಇದೆ ಆ ಥರ. ಸೊ ಈ ಸಿನಿಮಾಗೆ ಬಂದರೆ 101% ನಾನು ಬರ್ಕೊಡ್ತೀನಿ. ನಿನ್ನ ಎಕ್ಸ್ಪೆಕ್ಟೇಷನ್ನ ಫುಲ್ಫಿಲ್ ಮಾಡಿ ಒಂದು ದೊಡ್ಡ ತೃಪ್ತಿಯಿಂದ ಹೊರಡೆ ಬರ್ತೀರ ಥಿಯೇಟ್ರಿಂದ. ಖಂಡಿತವಲ್ಲ, ತೃಪ್ತಿಯಿಂದ ಆಚೆ ಬರ್ತಾರೆ. ಬಟ್ ಇಲ್ಲಿನವ್ರು ತೃಪ್ತಿ ಆಗಬೇಕು ಅಂದರೆ ನಾನೊಂದು ವಿಷಯ ಕೇಳ್ಪಟ್ಟೆ, ಡ್ರ್ಯಾಗನ್ ಮಂಜು ಅವರು ಸಿಕ್ಕಾಪಟ್ಟೆ ಅದ್ಭುತವಾದ ಡ್ಯಾನ್ಸರ್ ಅಂತ. ಆಡೋಣ ಸರ್, ಆದರೆ ಹೀರೋಯಿನ್ ನಮ್ಮ ಹೀರೋ ಅಲ್ಲಿದ್ದಾರೆ, ಮೇಲಿದ್ದಾರೆ. ನಮ್ಮ ಹೀರೋಯಿನ್ನು ಯಾರು? ನನ್ನ ಫ್ಯಾಮಿಲಿ ಮೇಲೆ ಕಟ್ಟಿದ್ದಾರೆ ಅವರು. ಹಂಗ? ಓಕೆ.
ಸೊ ಯಾಕೆ ಇದೇ ಒಂದು ಸಾಂಗ್ ಗಂಗಿ 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 ಜಗ್ಗ ಬೇಡ ಲುಂಗಿ, ಇದಕ್ಕೆ ನೀವು ಯಾಕೆ ಎರಡು ಸ್ಟೆಪ್ ಹಾಕ್ಬಾರ್ದು? ಇಲ್ಲ ನೋಡಿ, ಇವಾಗ ಏನು ನಮಗೆ ಆಶೀರ್ವಾದ ಮಾಡಕ್ಕೆ ಬಂದಿದ್ದೀರಾ, ನೀವು ಹೇಳಿದ್ರೆ ಆಡ್ತೀನಿ, ಇಲ್ಲಾಂದ್ರೆ ಆಡಲ್ಲ. ಏನೋ ಸರ್ ಕನ್ನಡ ಸಿನಿಮಾ ನೋಡೋದು ಎಷ್ಟು ಜನ ಇದೆ ನೋಡಿ ಸರ್ ಇಲ್ಲಿ. ಸೊ ಈ ಒಳ್ಳೆ ಸಿನಿಮಾ ಬೇಕಷ್ಟೇ ಅವರಿಗೆ. ಸೊ ನಿಮ್ಮಂಥ ಒಳ್ಳೊಳ್ಳೆ ಸಿನಿಮಾ ಕೊಡೋ ನಿರ್ದೇಶಕರಿದ್ದಾಗ ನಮ್ಮಂಥ ಕನ್ನಡ ಸಿನಿಮಾಗಳನ್ನ ನೋಡೋಂಥ ಪ್ರೇಕ್ಷಕರು ಜಾಸ್ತಿ ಆಗ್ತಾನೆ ಇರ್ತೀವಿ. ಸರ್ ಸಡನ್ನಾಗಿ ಕೌಸಲ್ಯ ಸುಪ್ರಜ ರಾಮ ಅಂತ ಮಾಡ್ತೀರಿ, ಮುಗೀತಿದ್ದಂಗೆ ಸ್ವಯಂ ಅವ್ರನ್ನೇ ಹಾಕೊಂಡು ಬ್ರ್ಯಾಂಡ್ ಅಂತ ತೆಗಿತೀರಿ. ಏನು ಸರ್ ಇದು? ಈಗ ಮನೆಯಲ್ಲಿ ತಿಂಡಿ ತಿಂತೀರಲ್ವ ದಿನ ಬೆಳಗ್ಗೆ, ದಿನ ನಿಮ್ಗೆ ಉಪ್ಪಿಟ್ಟೆ ಕೊಟ್ಟರೆ ಹೆಂಗಿರುತ್ತೆ, ಅಥವಾ ದಿನ ದೋಸೆ ಕೊಟ್ಟರೆ ಹೆಂಗಿರುತ್ತೆ ಅಲ್ವಾ? ಹಾಗೆ ದಿನ ವೆರೈಟಿ ಒಂದು ದಿವಸ ದೋಸೆ, ಒಂದು ದಿವಸ ಇಡ್ಲಿ, ಒಂದು ದಿವಸ ಉಪ್ಪಿಟ್ಟು, ಒಂದು ದಿವಸ ಪಲಾವು, ಆ ಥರ ವೆರೈಟಿ ಬೇಕಲ್ಲ. ಸೊ ಹಾಗೆ ಸಿನಿಮಾನೂ ಅಷ್ಟೇ. ಈಗ ನಾವು ಮಾಡುವಾಗ ಫಸ್ಟ್ ಸಿನಿಮಾ ನಮಗೆ ಬೋರ್ ಆಗಬಾರ್ದು, ನನಗೆ ವೆರೈಟಿ ಅನ್ನಿಸ್ಬೇಕು ಮೊದಲನೇದಾಗಿ. ಒಂದೇ ಥರದ ಸಿನಿಮಾ ಮಾಡಿದ್ರೆ ಲವ್ ಸ್ಟೋರಿನೇ ಮಾಡೋದು, ಇಲ್ಲ ಫ್ಯಾಮಿಲಿ ಡ್ರಾಮಾನೇ ಮಾಡೋದು, ಅದು ನನಗೆ ಬೋರ್ ಅನಿಸುತ್ತೆ. ಆಮೇಲೆ ನಾನು ಕೃಷ್ಣ ಆಲ್ರೆಡಿ ಒಂದು ತುಂಬ ಬ್ಯೂಟಿಫುಲ್ ಆಗಿರುವಂಥ ಫ್ಯಾಮಿಲಿ ಸ್ಟೋರಿ ಮಾಡಿದ್ವಿ ಕೌಸಲ್ಯ ಸುಬ್ರಾಜರಾಮ. ಅದಾದಮೇಲೆ ಅದನ್ನು ಬ್ರೇಕ್ ಮಾಡಬೇಕಲ್ಲ, ನಾವೇ ಫಸ್ಟ್ ಸ್ಟೆಪ್ ನಾವೇ ಇಡಬೇಕಲ್ಲ. ಹಾಗಾಗಿ ಬೇರೆ ಥರದ್ದು ಒಂದು ಸಿನಿಮಾ ಮಾಡೋಣ ಅನ್ನೋವಾಗ ಅವಾಗ ಹೊಳೆದಿದ್ದೆ ಬ್ರ್ಯಾಡ್ ಸಿನಿಮಾ. ಇದು ಬೇಸಿಕಲಿ ಆ್ಯಕ್ಷನ್ ಥ್ರಿಲ್ಲರ್ ಸಿನಿಮಾ. ಈಗಾಗಲೇ ಟೀಸರ್ ನೋಡಿರೋರಿಗೆ, ಈ ಸಿನಿಮಾ ಕಂಟೆಂಟ್ ನೋಡಿರೋರಿಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಮುಖ್ಯವಾಗಿ ನೋಡಿದಾಗ ಎಲ್ಲೋ ಒಂದು ಕಡೆ ತಂದೆ ಮಗನ ಸಂಬಂಧ ಇರುವಂಥ ಸಿನಿಮಾ ಇದು ಅಂತ ಅನಿಸುತ್ತೆ. ಸೊ ಎಲ್ಲರೂ ಅದು ಹೈಲೈಟ್ ಆಗಿದೆಯಾ? ಅಲ್ಲ, ಆ್ಯಕ್ಚುಲಿ ಬ್ರ್ಯಾಟ್ ಅನ್ನೋ ಟೈಟಲ್ ಹುಟ್ಟಿದ್ದೆ ಅಲ್ಲಿಂದ. ಅಂದರೆ ಸ್ಕೂಲಲ್ಲಿ ಈಗ ಬಿಗಿನಿಂಗ್ ನೋಡಿದ್ರಿ, ಸಾಂಗ್ ಬಿಗಿನಿಂಗಲ್ಲಿ ಬೈತಾ ಇದ್ದಾರೆ ಇಂಗ್ಲೀಷ್ ಟೀಚರ್. ಸಾಮಾನ್ಯವಾಗಿ ಇಂಗ್ಲೀಷ್ ಮೀಡಿಯಂ ಮಕ್ಕಳು ಇಂಗ್ಲೀಷ್ ಮೀಡಿಯಂ ಸ್ಕೂಲಿಗೆ ಹೋಗುವಾಗ ಅಲ್ಲಿ ಟೀಚರ್ಗಳು ಸ್ವಲ್ಪ ತರಲೆ ಮಾಡೋ ಹುಡುಗರನ್ನ ಬೈಯೋದೇ ಬ್ರ್ಯಾಟ್ ಅಂತ, ಸ್ಪಾಯ್ಲ್ ಬ್ರ್ಯಾಟ್ ಅಂತಲೇ ಬೈಯೋದು. ಸೊ ಅಲ್ಲಿಂದನೇ ಬ್ರ್ಯಾಟ್ ಅಂದರೆ ರೆಫರ್ ಮಾಡೋದು ಮಕ್ಕಳಿಗೆ. ಹಾಗಾಗಿ ಒಬ್ಬ ತಂದೆ ಪಾಯಿಂಟ್ ಆಫ್ ವ್ಯೂನಲ್ಲಿ ಮಗ ಒಬ್ಬ ಬ್ರ್ಯಾಟ್ ಅಂದರೆ ದಾರಿ ತಪ್ಪಿದ ಮಗ, ಕನ್ನಡದಲ್ಲಿ ಹೇಳಬೇಕು ಅಂದರೆ ದಾರಿ ತಪ್ಪಿದ ಮಗ. ಆ್ಯಕ್ಚುಲಿ ನನ್ನ ಮುಂದಿನ ಪ್ರಶ್ನೆ ಅದೇ ಇತ್ತು. ನಿಮ್ಮ ಪ್ರಕಾರ ಆ್ಯಕ್ಚುಯಲ್ ಮೀನಿಂಗ್ ಏನು ಸರ್? ಬ್ರ್ಯಾಟ್ ಅಂದರೆ ಏನು? ದಾರಿ ತಪ್ಪಿದ ಮಗ, ಅದನ್ನೇ ಬ್ರ್ಯಾಟ್. ಅದೇ ಬ್ರ್ಯಾಟ್. ಸೊ ಈ ದಾರಿ ತಪ್ಪಿದ ಮಗ ಈ ಸಿನಿಮಾಲಿ ಏನು ಮಾಡ್ತಾರೆ ಅನ್ನೋದು ಸಿನಿಮಾ. ಹೌದು, ಅಪ್ಪ ಮಗನ ಹೇಳಿದ್ರಲ್ಲ, ಅಪ್ಪ ಮಗನ ಮಧ್ಯೆ ನಡೆಯುವಂಥ ಒಂದು ಕಾನ್ಫ್ಲಿಕ್ಟೇ ಈ ಸಿನಿಮಾ. ಸೊ ಮಗಂದೊಂದು ರೋಡು, ಅಪ್ಪಂದೊಂದು ರೋಡು, ಆ ಕಾನ್ಫ್ಲಿಕ್ಟ್ ಬಂದಾಗ ಏನೇನಾಗುತ್ತೆ ಅನ್ನೋದು ಈ ಜನ್ರೇಷನ್ ಹುಡುಗರು ಏನು ಆಸೆಗಳು ಏನಿದೆ, ಅವರ ಅಂಬಿಷನ್ ಏನಿದೆ, ಮತ್ತು ಅವರ ವೇ ಆಫ್ ಥಿಂಕಿಂಗು, ಥಾಟ್ ಪ್ರೊಸೆಸ್ ಏನಿದೆ ಅನ್ನೋದನ್ನು ಕೃಷ್ಣ ಅವರ ಮುಖಾಂತರ ಈ ಬ್ರ್ಯಾಟ್ ಕ್ಯಾರೆಕ್ಟರ್ ಮುಖಾಂತರ ಹೇಳಿದೆ. ಬಟ್ ಇದು ಎರಡನೇ ಸಲ ಕಾಂಬಿನೇಷನ್, ಹಿಟ್ ಕಾಂಬಿನೇಷನ್ ಈಗಾಗಲೇ. ಸೊ ಮತ್ತೆ ಕೃಷ್ಣ ಅವರ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಕಾರಣ ಏನು? ಕೃಷ್ಣ ಅವ್ರನ್ನ ಆಯ್ಕೆ ಮಾಡ್ಕೊಳ್ಳೋದು ಕಾರಣ ಮತ್ತು ಒಂದು ಸೆಕೆಂಡ್ ಕಥೆನೇ. ಈ ಕಥೆಗೆ ಕೃಷ್ಣ ಅವರು ತುಂಬ ಚೆನ್ನಾಗಿ ಸೂಟ್ ಆಗ್ತಾರೆ ಅಂತ ಅನ್ನಿಸ್ತು. ಮತ್ತು ಎಲ್ಲದಕ್ಕಿಂತ ಇಂಪಾರ್ಟೆಂಟು ಪ್ರೊಡ್ಯೂಸರು ದುಡ್ಡಾಕೋರು ಅವರು ಒಪ್ಕೋಬೇಕಲ್ಲ. ಕಾಂಬಿನೇಷನ್ ನಿಮ್ಮದು ಚೆನ್ನಾಗಿ ಆಗಿತ್ತು, ಇಬ್ಬರು ಸೇರಿ ಕಾಂಬಿನೇಷನ್ ಚೆನ್ನಾಗಿ ಮಾಡಿದ್ರಿ, ಈ ಕಾಂಬಿನೇಷನ್ ಒಂದು ಹೈಪ್ ಇರುತ್ತೆ, ಕಥೆಗೂ ಕೃಷ್ಣ ಅವ್ರು ಸೂಟ್ ಆಗ್ತಾರೆ ಅಂತ ಕೃಷ್ಣ ಅವ್ರು ಬಂದರು ಅಷ್ಟೇ. ಅದು ಕೃಷ್ಣ ಅವ್ರನ್ನ ಕೇಳ್ತೀವಿ ನಾವು ಯಾವ ಥರ ಇದಕ್ಕೆ ಸೂಟ್ ಆಗ್ತಾರೆ ಅಂತ. ಬಟ್ ಅದ್ಭುತವಾದ ಕಥೆ ಅಂತೂ ಇದ್ದೇ ಇದೆ ಅಂತ ನಮಗೆ ಟೀಸರಲ್ಲೇ ಗೊತ್ತಾಗ್ತಾ ಇದೆ. ಸರ್ ಈ ನಾಯಿ ಕಾನ್ಸೆಪ್ಟ್ ಎಲ್ಲಿ ಉಟ್ಕೋದು ಸರ್ ನೀವು? ಅದು ತುಂಬ ಇಂಟ್ರೆಸ್ಟಿಂಗ್ ಅನ್ನಿಸ್ತದೆ. ನಾಯಿ ಕಾರೊಳಗೆ ಕೂತಿದೆ, ಹುಡುಗ ಬೈಕಲ್ಲಿ ಕೂತಿದೆ, ಎಷ್ಟು ಅವಮಾನ ಆಗುತ್ತೆ ಅಂತ. ಈಗ ನೀವು ಕ್ರೌಡ್ ಮಾತಾಡಿಸ್ಬೇಕಾದ್ರೆ ಅಲ್ಲೊಬ್ರು ಹೇಳಿದ್ರು ಗೊತ್ತಾ ಬಂದು, ಆ ಥರ ಆಲ್ಮೋಸ್ಟ್ ಈ ಮಿಡಲ್ ಕ್ಲಾಸ್ ಹುಡುಗರು ಏನಿರ್ತಾರಲ್ಲ ಅವರೆಲ್ಲರಿಗೂ ಸಮಸ್ಯೆ ಅದು. ಇನ್ಫ್ಯಾಕ್ಟ್ ಈವನ್ ಈ ಏನು ಅವ್ರೇನು ಫೀಲ್ ಮಾಡೋದಲ್ಲ, ಆಮೇಲೆ ಏನು ಸ್ಕ್ರೀನ್ ಮೇಲೆ ನೋಡೋದಲ್ಲ, ಅದನ್ನು ನಾನು ಒಂದು ದಿವಸ ಫೀಲ್ ಮಾಡಿದ್ದೀನಿ. ಯಾವಾಗ 25 ವರ್ಷದಿಂದ ನಾನು ಬೆಂಗಳೂರಿಗೆ ಬಂದು ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಸೈಕಲ್ ಹೊಡಿತಾ ಇದ್ದಾಗ, ಅವಾಗ ನಮ್ಮ ಪ್ರೊಡ್ಯೂಸರ್ ಮಂಜು ಸರ್ ತರದವ್ರು ಕಾರಲ್ಲಿ ಹೋಗ್ತಾ ಇದ್ದಾಗ ಒಂದು ನಾಯಿನ ಇಟ್ಕೊಂಡು ಈ ನಾಯಿಗಿಂತ ಕಡೆಯಲ್ಲಪ್ಪ ನಮ್ಮ ಜೀವನ, ನಾವು ಯಾವಾಗ ಈ ಥರ ಒಂದು ಕಾರಲ್ಲಿ ಹೋಗೋದು ಅಂತ ನಮಗೂ ಎಲ್ಲ ಅನಿಸಿರೋವಂಥದ್ದೇ ಅದು. ಸೊ ಇವತ್ತಿಗೂ ಎಲ್ಲ ಮಿಡಲ್ ಕ್ಲಾಸ್ ಹುಡುಗರಿಗೆ ಅಂದರೆ ಫೈನಾನ್ಷಿಯಲಿ ಸ್ಟ್ರಗಲ್ ಮಾಡ್ತಾ ಇರೋಂಥ ಎಲ್ಲ ಮಿಡಲ್ ಕ್ಲಾಸ್ ಹುಡುಗರು ಮನಸ್ಸಿನಲ್ಲಿರುವಂಥ ಒಂದು ಭಾವನೆ, ಅದನ್ನೇ ಸಿನಿಮಾದಲ್ಲಿ ತಂದಿದ್ದೀನಿ. ಯಾಕೆಂದರೆ ಅವರನ್ನು ರೆಪ್ರೆಸೆಂಟ್ ಮಾಡುವಂಥ ಒಂದು ಕ್ಯಾರೆಕ್ಟರ್. ಸೊ ಟೋಟಲ್ ಆಗಿ ಇದೊಂದು ಮಿಡಲ್ ಕ್ಲಾಸ್ ಅವರಿಗೆ ಹತ್ತಿರ ಆಗುವಂಥ ಸಿನಿಮಾ ಅಂತ ಹೇಳ್ಬೋದಾ? ಅಲ್ಲ, ಮಿಡಲ್ ಕ್ಲಾಸ್ ಹುಡುಗರ ಕತೆ, ಹುಡುಗರ ಕತೆ ಎಲ್ಲ ಕ್ಲಾಸ್ಗೂ ಇಷ್ಟ ಆಗುವಂಥ ಕತೆ. ಸೂಪರ್ ಸರ್. ಇನ್ನು ಇವತ್ತಿನ ಸಾಂಗ್ ಬಗ್ಗೆ ಮಾತಾಡೋಣ. ಗಂಗಿ ಗಂಗಿ ಗಂಗಿ, ಈ ಸಾಂಗ್ ಬಗ್ಗೆ ಹೇಳಿ ಸರ್. ಇದು ತುಂಬ ಕಮರ್ಷಿಯಲ್ ಸಿನಿಮಾ ಆಗಿರೋದ್ರಿಂದ ಇದು ಮೇಲ್ನೋಟಕ್ಕೆ ಒಂದು ಕಮರ್ಷಿಯಲ್ ಸಾಂಗು, ಐಟಮ್ ಸಾಂಗ್ ಅಂತ ಅನಿಸುತ್ತೆ.
ಬಟ್ ತುಂಬ ಕತೆಗೆ ತುಂಬ ಇಂಪಾರ್ಟೆಂಟ್ ಸ್ಟೇಜಲ್ಲಿ ಬರುವಂಥ ಒಂದು ಸಾಂಗು. ಅಲ್ಲಿ ಈ ಕ್ಯಾರೆಕ್ಟರ್ ಬ್ರ್ಯಾಟ್ ಅನ್ನೋ ಕ್ಯಾರೆಕ್ಟರ್ನ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಡಿಫೈನ್ ಮಾಡೋದಕ್ಕೆ ಇಂಥದ್ದೊಂದು ಸಾಂಗ್ ಬೇಕಿತ್ತು. ಸೊ ಒಂದು ಸಾಂಗ್ ಐಟಮ್ ಸಾಂಗ್ ಅಂದ ತಕ್ಷಣವೇ ಏನೋ ಸ್ವಲ್ಪ ಸ್ಪೆಷಲ್ ಮಾಡಬೇಕಲ್ಲ. ಸ್ಪೆಷಲ್ ಹೆಂಗೆ ಮಾಡೋದು ಅಂದಾಗ ಸ್ವಲ್ಪ ಈಗ ನಮ್ಮ ಸಾಂಗ್ಗಳೆಲ್ಲ ಮಾಡಿದ್ದೀವಿ ಕನ್ನಡದಲ್ಲಿ, ಬೇರೆ ಬೇರೆ ನಮ್ಮ ಲ್ಯಾಂಗ್ವೇಜಲ್ಲಿ ಲವ್ ಸಾಂಗ್ ಇದೆ, ಇನ್ನೊಂದು ಥೀಮ್ ಸಾಂಗ್ ಇದೆ, ಈ ಥರದ್ದೆಲ್ಲ ಇದೆ. ಸೊ ಉತ್ತರ ಕರ್ನಾಟಕದ ಮಂದಿಗೆ ಇಷ್ಟ ಆಗುವಂಥದ್ದು ಒಂದು ಸಾಂಗ್ ಮಾಡೋಣ. ಯಾಕೆಂದರೆ ತುಂಬ ದಿನ ಆಗಿತ್ತು ನನಗೆ. ಆಗಲೇ ಬಾಡೋರು ಹೇಳಿದ್ರು ಒಂದು ನೀರಿಗೆ ಬಾರಿ ಚೆನ್ನಿ, ಜರಾಸಂಧ ಸಿನಿಮಾದು. ಆಮೇಲೆ ಅದೇ ಸಿನಿಮಾದಲ್ಲಿ ಇನ್ನೊಂದು ಸಾಂಗ್ ಇತ್ತು, ಹಳೆ ಹುಬ್ಳಿ ಬಸ್ ಸ್ಟ್ಯಾಂಡಾಗೆ ನಿಂತಿದ್ದೆ ಅಂತ, ಅದು ಕೂಡ ಉತ್ತರ ಕರ್ನಾಟಕದ ಸಾಂಗೆ. ಸೊ ಅದಾದಮೇಲೆ ತುಂಬ ದಿನ ಆದಮೇಲೆ ನಾನು ಯಾವ ಸಿನಿಮಾದಲ್ಲೂ ಉತ್ತರ ಕರ್ನಾಟಕದ ಸಾಂಗನ್ನು ಮಾಡೋಕ್ಕಾಗಿರಲಿಲ್ಲ. ಯಾಕೆಂದರೆ ನನಗೆ ಬೇಸಿಕಲಿ ಉತ್ತರ ಕರ್ನಾಟಕದ ಜನ ಅಂದರೆ ತುಂಬ ಇಷ್ಟ. ಯಾಕೆಂದರೆ ಉತ್ತರ ಕರ್ನಾಟಕದ ಬಾರ್ಡರ್ ಸ್ಟಾರ್ಟ್ ಆಗೋದೇ ನಮ್ಮೂರಿಂದ, ಚಿತ್ರದುರ್ಗದಿಂದ. ಸೊ ನಾವು ಮಿಡ್ಲ್ ಕರ್ನಾಟಕದಲ್ಲಿರೋರು, ಉತ್ತರ ಕರ್ನಾಟಕ ಶುರುವಾಗೋದೇ ಚಿತ್ರದುರ್ಗದಿಂದ. ಸೊ ಆ ಭಾಗದ ಜನದ ಮೇಲೆ ಒಂದು ವಿಶೇಷವಾದ ಪ್ರೀತಿ ನನಗೆ. ಸೊ ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಸಾಂಗ್ ಮಾಡಬೇಕು ಅಂತ ಯೋಚನೆ ಮಾಡುವಾಗ, ಸರಿ ಈಗ ನಾವು ಬರೆದ್ರೆ ಚೆನ್ನಾಗಿರಲ್ಲ, ಅದನ್ನು ಯಾರಾದರೂ ಆ ಭಾಷೆಯಲ್ಲಿ ಪಾಂಡಿತ್ಯ ಇರುವಂಥವ್ರು, ಆ ಭಾಷೆ ಬಗ್ಗೆ ಚೆನ್ನಾಗಿ ಗೊತ್ತಿರುವಂಥವ್ರು ಬರೆದ್ರೆ ಚೆನ್ನಾಗಿರುತ್ತೆ ಅಂತ ಹುಡುಕಾಟ ಶುರು ಮಾಡಿದ್ವಿ. ಯಾರು ಬರೆದ್ರೆ ಚೆನ್ನಾಗಿರುತ್ತೆ ಈ ಹಾಡು, ಫಸ್ಟ್ ಬರವಣಿಗೆ ಬಗ್ಗೆ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಒಂದು ಏನೋ ಬರೆಸ್ಬಿಟ್ಟು ಅದನ್ನು ನಾವು ಸಾಂಗಾಗಿ ಮಾಡೋಣ ಅಂತ. ಆವಾಗ ನಾವು ಹುಡುಕ್ತಾ ಇದ್ದಾಗ ನಮಗೆ ಕಣ್ಣಿಗೆ ಬಿದ್ದಿದ್ದು ಬಾಳಬೆಳಗುಂದಿಯವರು. ಅವರು ಆಲ್ರೆಡಿ ಅವರದ್ದೇ ಆದ ಸಾಂಗ್ಗಳನ್ನು ಬರೆದು ಅವರೇ ಆ್ಯಕ್ಟ್ ಮಾಡಿ ಅವರೇ ಹಾಡಿ ಯೂಟ್ಯೂಬಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ದರು. ನಾವು ಹುಡುಕೋಕೆ ಹೋದಾಗಲೇ ಗೊತ್ತಾಗಿದ್ದು. ಅತಿಶಯೋಕ್ತಿ ಅಲ್ಲ, ಕನ್ನಡದಲ್ಲಿ ಯಾವ ಸೂಪರ್ ಸ್ಟಾರ್ಗಳ ಸಾಂಗು ಕೂಡ ಅವ್ರ ಸಾಂಗ್ ಅಷ್ಟು ವ್ಯೂಸ್ ಆಗಿದೆ. ಸತ್ಯ ಸರ್, ಅದು ಬಿಟ್ಟಿದ್ದೆಲ್ಲ ಮಿಲಿಯನ್ ಗಟ್ಟಲೆ ಅಷ್ಟೊಂದು ವ್ಯೂಸ್ ಆಗಿದೆ ಅವ್ರ ಸಾಂಗ್ಗಳು, ಅಷ್ಟೊಂದು ಪಾಪ್ಯುಲರ್ ಆಗಿದೆ ಅವ್ರ ಸಾಂಗ್ಗಳು. ಇವರು ತುಂಬ ಚೆನ್ನಾಗಿ ಅವ್ರ ಸಾಹಿತ್ಯನೂ ಇಷ್ಟ ಆಯಿತು ನನಗೆ, ಮತ್ತು ಅವರು ಹಾಡೋ ಆ ಧ್ವನಿನೂ ಇಷ್ಟ ಆಯಿತು. ಅದೇ ಟೈಮಿಗೆ ಪ್ಯಾರಲಲ್ ಆಗಿ ಅರ್ಜುನ್ ಅವರು ಏನು ಅಂದರೆ ತುಂಬ ಸೆಷನ್ ನಡೆದಿತ್ತು, ಈ ಸಾಂಗ್ ಮಾಡಬೇಕು, ಐಟಮ್ ಸಾಂಗ್ ಹೆಂಗೆ ಮಾಡೋದು ಅಂತ. ಉತ್ತರ ಕರ್ನಾಟಕದ ಹೆಂಗೆ ಮಾಡೋದು ಅಂತ ನಾನು ಇದು ಒಂದು ಐಡಿಯಾ ಇಟ್ಕೊಂಡು ಅವ್ರ ಹತ್ರ ಹೋದೆ, ಅರ್ಜುನ್ ಹತ್ರ, ಬಾಳಬೆಳಗುಂದಿ ಹತ್ರ ಮಾಡ್ಸೋಣ ಅಂತ. ಅಂದರೆ ಕೋಇನ್ಸಿಡೆನ್ಸು ಅದೇ ಟೈಮಲ್ಲಿ ಅರ್ಜುನ್ ಅವರು ಬಾಳಬೆಳಗುಂದಿನ ಸರಿಗಮಪ ಶೋನಲ್ಲಿ ಮೀಟ್ ಮಾಡಿದ್ದಾರೆ. ನನಗೆ ಗೊತ್ತಿರಲಿಲ್ಲ ಅದು, ಯಾಕೆಂದರೆ ನಮಗೆ ಟಿ ವಿ ನೋಡೋಷ್ಟು ಟೈಮ್ ಇರಲ್ಲ. ಸೊ ನಾನು ಅಲ್ಲೆಲ್ಲ ಎಲ್ಲೂ ನೋಡಿರಲಿಲ್ಲ, ನಾನು ಯೂಟ್ಯೂಬಲ್ಲಿ ಸಾಂಗ್ಗಳು ನೋಡಿದ್ದೆ ಅಷ್ಟೇ. ನಾನು ಹೋದಾಗ ಅರ್ಜುನ್ ಅವರು ಅದನ್ನೇ ಹೇಳಿದ್ರು, ಇಲ್ಲ ಬಾಳಬೆಳಗುಂದಿ ಅಂತ ಒಳ್ಳೆ ಸಿಂಗರು ನಮ್ಮ ಸರಿಗಮ ಶೋನಲ್ಲಿ ಆಡ್ತಿದ್ದಾನೆ, ಸೊ ಅವನ ಕೈಯಲ್ಲಿ ಅವನೇ ಬರೀತಾನೆ, ಅವನ ಕೈಯಲ್ಲಿ ಬರ್ಸೋ ಆಡಿಸಿದ್ರೆ ಚೆನ್ನಾಗಿರುತ್ತೆ ಅಂತ. ಸೊ ಇಬ್ಬರು ಟೇಸ್ಟು ಸಿಂಕ್ ಆಯಿತು. ಸಿಂಕ್ ಆದಮೇಲೆ ಇನ್ನೇನಿದೆ, ಇಮಿಡಿಯೇಟ್ ಕಾಲು ಬಾಳಗೆ ಹೋಯ್ತು. ಬಾಳಗೆ ಹೋದ ತಕ್ಷಣ ಬಾಳದು ತುಂಬ ಅವ್ರು ಹೇಳಿದ್ರು, ತುಂಬ ಭಯ ಪಡ್ಕೊಂಡು ಬಂದರು ಅರ್ಜುನ್ ಸ್ಟುಡಿಯೋಗೆ. ಆಮೇಲೆ ಅಲ್ಲಿ ಎಲ್ಲ ಅವ್ರನ್ನ ಕಂಫರ್ಟ್ ಮಾಡಿ ಫ್ರೀ ಮಾಡಿ ನಿಮ್ಗೆ ಏನು ಅನಿಸುತ್ತೆ ನಮ್ಮ ಸಿಚುವೇಶನ್ ಎಲ್ಲ ಹೇಳಿ ನಿಮ್ಗೆ ಹೆಂಗೆ ಅನಿಸುತ್ತೆ ನೀವು ಬರೆದರೆ ಅವರು ಒಂದಷ್ಟೆಲ್ಲ ಬರ್ಕೊಂಡು ಬಂದರು, ಆಪ್ಷನ್ಸ್ ತೊಗೊಂಡು ಬಂದರು. ಅದರಲ್ಲಿ ನನಗೆ ಈ ಸಾಲುಗಳು ಇಷ್ಟ ಆಯಿತು ನನಗೆ. ಅಂದರೆ ಒಂದು ಫನ್ ಇದೆ ಆ್ಯಕ್ಚುಲಿ. ಬೇಸಿಕಲಿ ಈ ಸಿನಿಮಾ ಆ್ಯಕ್ಷನ್ ಆದ್ರೂ ಥ್ರೂಔಟ್ ತುಂಬ ಎಂಟರ್ಟೈನ್ಮೆಂಟ್ ಇರುವಂಥ ಸಿನಿಮಾ. ಆ ಎಂಟರ್ಟೈನ್ಮೆಂಟ್ ಝೋನರ್ಗೆ ಈ ಸಾಂಗ್ ಲೈನ್ಗಳು ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಇವತ್ತೇನೇ ಆದರೂ ಜನಕ್ಕೆ ಮಜಾ ಬೇಕು ಅಲ್ವಾ? ಸತ್ಯ ಸರ್, ಮಜಾ ಬೇಕು, ಕಿಕ್ ಬೇಕು, ಮಜಾ ಬೇಕು, ಎಲ್ಲರಿಗಿಂತ ಹೆಚ್ಚಾಗಿ ವೈರಲ್ ಆಗಬೇಕು. ನೋಡಿದ್ವಲ್ಲ ಮೊನ್ನೆ ತಾನೇ ಒಂದು ಸಾಂಗ್ ಹೆಂಗೆ ವೈರಲ್ ಆಗಿದೆ ಅಂತ. ಅಯ್ಯೋ ಯಾಕೆ ಹೇಳ್ತೀರಾ ಸರ್? ಸೊ ಹೂವಿನ ಬಾಣ ಇನ್ನೂ ಕಟ್ಟುತ್ತಾ ಇದೆ. ಅಲ್ಟಿಮೇಟ್ಲಿ ಮಜಾ ಸಿಗಬೇಕು. ಈ ಸಾಂಗನ್ನು ಐಟಮ್ ಸಾಂಗ್ ಅಂದರೆ ಬರೀ ಸೆಲೆಕ್ಟಿವ್ ಆಗಿರೋದು ಅಂತ ಅಲ್ಲ, ಅದು ನೋಡಿದ ಎಲ್ಲ ಕ್ಲಾಸ್ ಜನಕ್ಕೂ ಅದೊಂದು ಮಜಾ ಕೊಡಬೇಕು. ಅವರು ಅದನ್ನು ಖುಷಿಯಾಗಿ ಡ್ಯಾನ್ಸ್ ಮಾಡಬೇಕು, ಮನೇಲಾಗಲಿ ಪಾರ್ಟಿಲಾಗಲಿ ಪಬ್ಬಲಾಗಲಿ. ಇದು ನಮ್ಮ ಕಾನ್ಸೆಪ್ಟ್ ಇದ್ದಿದ್ದು. ಸೊ ಅದಕ್ಕೆ ತಕ್ಕಂಗೆ ಅವ್ರು ಹೇಳಿದ ಸಾಲು ನನಗೆ ತುಂಬ ಇಷ್ಟ ಆಯಿತು. ಆ ಜಗ್ಗಬೇಡ ನಮಗೆ ಅನ್ನೋದು ಒಂದು ನಾಟಿನೆಸ್ ಇದೆ ಆ ಲೈನಲ್ಲಿ, ಆ ನಾಟಿನೆಸ್ ನನಗೆ ತುಂಬ ಇಷ್ಟ ಆಯಿತು. ಅದ್ಭುತ ಸರ್. ಈ ಸಾಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸೊ ಮೊದಲನೇದಾಗಿ ಸಖತ್ ಡಿಫ್ರೆಂಟ್ ಆಗಿದೆ ಸಾಂಗು. ಆ್ಯಂಡ್ ನಾನು ಮುಂಚೆ ನಿಮ್ಮನ್ನು ಈ ಥರ ನೋಡಲಿಲ್ಲ, ನೀವು ನೋಡೋದ್ರೆ ನಾನೇ ನೋಡ್ಕೊಂಡಿಲ್ಲ. ಸೊ ಹೆಂಗೆ ಅನಿಸ್ತಾ ಇದೆ ಹೊಸದಾಗಿ ನೋಡ್ಕೊಳ್ಳೋದಕ್ಕೆ ಈ ಥರ? ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ಬನ್ನಿ ಚಪ್ಪಾಳೆ ವಿಷನ್ಸ್ ಎಲ್ಲ ಬರ್ಬೋದು. ಈ ಸಿನಿಮಾ ಎಲ್ಲದಕ್ಕೂ ಹೊಸದು ನನಗೆ. ಯಾಕಂದರೆ ಫಸ್ಟ್ ಆಫ್ ಆಲ್ ಟೈಟ್ಲು ಬ್ರ್ಯಾಟ್, ನನ್ನನ್ನು ಬ್ರ್ಯಾಟ್ ಅಂದ್ಕೊಂಡ್ರಲ್ಲ ಶಶಾಂಕ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಅದೇ ಕೇಳಿದೆ, ಪಕ್ಕಾ ಸೂಟ್ ಆಗುತ್ತೆ ಕೃಷ್ಣ ಅವ್ರಿಗೆ ಅಂತ. ಹೆಂಗೆ ನನಗೂ ಗೊತ್ತಿಲ್ಲ. ಸೊ ಫಸ್ಟ್ ಬ್ರ್ಯಾಟ್ ಅದೇ ಡಿಫ್ರೆಂಟ್ ನನಗೆ. ಅದಾದಮೇಲೆ ಹೇರ್ ಕಟ್ಟು, ಹೇರ್ ಸ್ಟೈಲು, ನನ್ನ ಗೆಟಪ್ಪು, ಆ್ಯಂಡ್ ಇಡೀ ಸಿನಿಮಾ ಕತೆ, ಮ್ಯಾನರಿಸಮು ಪ್ರತಿಯೊಂದು. ಅಂದರೆ ನಾನು ಇದುವರೆಗೂ ಏನೂ ಆ ಥರ
ಮಾಡೂ ಇಲ್ಲ, ಆ ಥರ ಕಾಣಿಸ್ಕೊಂಡು ಇಲ್ಲ, ಆ ಥರ ಯೋಚನೆ ಮಾಡಿರಲಿಲ್ಲ. ಸೊ ಆ ಥರ ತುಂಬ ವಿಭಿನ್ನವಾದ್ದು. ಈಗ ಇದೊಂದು ಸ್ಪೆಷಲ್ ನಂಬರ್ ಸಾಂಗ್ ನೋಡ್ಬೋದು, ಅದರಲ್ಲೂ ಕೂಡ ಡ್ಯಾನ್ಸ್ ಆಗ್ಬೋದು, ಗೆಟಪ್ ಆಗೋದು, ಅದು ಫುಲ್ ವಿಭಿನ್ನವಾಗಿದೆ. ಸೊ ನನಗೆ ಒಂದು ಹೊಸ ಎಕ್ಸ್ಪೀರಿಯೆನ್ಸ್. ಸೊ ನಾನು ಮಜಾ ಮಾಡಿದ್ದೀನಿ. ಇಲ್ಲ, ಅದು ಗೊತ್ತಾಗ್ತದೆ ಸಾಂಗಲ್ಲಿ ಏನು ಅಷ್ಟು ಹೆವಿ ಸ್ಟೆಪ್ಸ್ ಎಲ್ಲ ಹಾಕಿ, ಲುಂಗಿ ಎಲ್ಲ ಹಾಕಿ, ಕನ್ನಡ, ತಮಿಳ್, ತೆಲುಗು, ಮಲಯಾಳಂ, ಹಿಂದಿ. ನಾನು ಆ್ಯಕ್ಚುಲಿ ಡ್ಯಾನ್ಸ್ ಮಾಡಿ 4-5 ವರ್ಷ ಆಗೋಗಿತ್ತು. ಯಾವ ಫಿಲ್ಮಲ್ಲಿ ಡ್ಯಾನ್ಸ್ ಇರ್ತಿರ್ಲಿಲ್ಲ. ಹೌದು, ಆ್ಯಕ್ಚುಲಿ ಅಲ್ವಾ, ಸಡನ್ನಾಗಿ ಡ್ಯಾನ್ಸ್ ಇದೆ ಅದು. ಆಮೇಲೆ ನೋಡಿದ್ರೆ ಮ್ಯೂಸಿಕ್ ಬೇರೆ ಎಷ್ಟು ಜೋರಾಗಿದೆ, ಆ ಸ್ಟೆಪ್ಸ್ ನೋಡಿ ಇನ್ನೂ ಗಾಬರಿ ಆಗೋದು. ಖಂಡಿತವಾಗಿ ಎಲ್ಲಿ ನಮ್ಮ ಬಾಳುಗೆ ಮತ್ತು ನಮ್ಮ ಹಿಂದೂ ನಾಗರಾಜ್ ಅವರಿಗೆ ಬಲ್ಲಿ ಜೋರಾದ ಚಪ್ಪಾಳೆ ಇನ್ನೊಂದ್ಸಲಿ. ಅದ್ಭುತವಾದ ಸಾಂಗ್. ಆ್ಯಂಡ್ ಶಶಾಂಕ್ ಸರ್ ಹೇಳ್ತಾ ಇದ್ರು, ಈ ಸಿನಿಮಾಗೆ ನಿಮ್ಮನ್ನು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಇನ್ನೊಂದು ಮುಖ್ಯವಾದ ಕಾರಣ ಅಂದರೆ ನಮ್ಮ ನಿರ್ಮಾಪಕರು ಅಂತ ಹೇಳ್ತಾ ಇದ್ರು. ಸಾರ್ ಅವ್ರಿಗೆ ಹಾಕೊಳ್ಳಿ ಸಾರ್ ಅಂತ ಹೇಳಿದ್ರಂತೆ. ಅಲ್ಲ, ಮಂಜು ಸರ್ ನೀವೇನು ಈಗ ಸಾಂಗ್ ನೋಡಿದ್ರೆ ಆ್ಯಕ್ಚುಲಿ ಒಂದು ಅಂದರೆ ರಿಚ್ನೆಸ್ ಅಷ್ಟು ಅದ್ಭುತವಾಗಿದೆ. ಆಮೇಲೆ ನಿಮ್ಮೊಂದು ದೊಡ್ಡ ಸಿನಿಮಾ, ದೊಡ್ಡ ಅಂದರೆ ಒಂದು ಸೆಟ್ ಆಗ್ಬೋದು, ಮೇಕಿಂಗ್ ಆಗ್ಬೋದು, ಅಂದರೆ ಒಂದೇ ಒಂದು ಕಡೆ ಒಂದೇ ಒಂದು ಫ್ರೇಮು ಈ ಸಿನಿಮಾದಲ್ಲಿ ಕಾಂಪ್ರಮೈಸ್ ಆಗಿಲ್ಲ. ಶಶಾಂಕ್ ಸರ್ ಅಷ್ಟು ಅದ್ಭುತವಾಗಿ ತೆಗೆದಿದ್ದಾರೆ. ಅದಕ್ಕೆಲ್ಲ ನಮ್ಮ ಮಂಜು ಸರ್, ಡಾಲ್ಫಿನ್ ಎಂಟರ್ಟೈನ್ಮೆಂಟ್ ಅವರಿಗೆ ಥ್ಯಾಂಕ್ಸ್ ಹೇಳ್ಬೇಕಂದ್ರೆ ಒಬ್ಬರು ನಿರ್ಮಾಪಕರು ಅಷ್ಟೊಂದು ಕೊಟ್ಟರೆ ಮಾತ್ರ ಆ ಥರದೊಂದು ಕನಸು ಕಾಣಕ್ಕೆ ಸಾಧ್ಯ. ಇಲ್ಲ, ಆ್ಯಕ್ಚುಲಿ ನಾನು ಅದೇ ನೋಡ್ತಾ ಇದ್ದೆ, ಯಾವುದೋ ಒಂದು ಗ್ಲಿಮ್ಸಲ್ಲಿ ಅವರು ಕಾಣಿಸ್ಕೋತಾರೆ. ಮೋಸ್ಟ್ಲಿ ಸಿನಿಮಾದಲ್ಲಿ ಅದೊಂದು ಇದಿದೆ, ಪ್ರತೀತಿ ಇದೆ. ಈ ಪ್ರೊಡ್ಯೂಸರು ಬಂದು ಲಾಸ್ಟ್ ಬಂದು ಹಿಂಗೆಲ್ಲ ಅಂದ್ಬಿಟ್ಟು ಹೋಗೋದೊಂದಿದೆ. ಇಲ್ಲ, ಅದೆಲ್ಲ ಏನು ಮಾಡಿಲ್ಲ. ಮಾಡಿಲ್ವಾ? ಸುಮ್ಮನೆ ಅವರು ಶೂಟಿಂಗ್ ಬಂದಿರೋದಷ್ಟು. ಹೌದಾ? ಇಲ್ಲ, ಮೋಸ್ಟ್ಲಿ ಅವರು ಡ್ಯಾನ್ಸ್ ಮಾಡ್ಯಾರೇನೋ ಅಂತ ಅಂದ್ಕೊಂಡೆ. ಬಟ್ ಇರಲಿ. ಬಟ್ ಆದರೂ ನಿಮ್ಮ ಮತ್ತು ಶಶಾಂಕ್ ಸರ್ದು ಏನೋ ಒಂಥರ ಮ್ಯಾಜಿಕ್ ಕ್ರಿಯೇಟ್ ಮಾಡಾಗಿದೆ ಈಗ ಕೌಸಲ್ಯ ಸುಪ್ರೀತ ರಾಮನ್. ಇದರಲ್ಲಿ ಯಾವ ಥರ ಮ್ಯಾಜಿಕ್ಕು, ಕಾಂಬಿನೇಷನ್ನು ಯಾವ ಥರ ಕ್ರಿಯೇಟ್ ಆಗಿದೆ? ಇಲ್ಲ, ಮ್ಯಾಜಿಕ್ ಆಗೋದು ಆ್ಯಕ್ಟ್ರು ಡೈರೆಕ್ಟರ್ ಅನ್ನೋಕ್ಕಿಂತ ಡೈರೆಕ್ಟ್ರಿಂದನೇ. ಯಾಕಂದರೆ ಒಂದು ಸಿನಿಮಾ ಗೆಲ್ಲಕ್ಕೆ ಅಥವಾ ಸೋಲಕ್ಕೆ ಡೈರೆಕ್ಟ್ರೇ ಕಾರಣ. ಸೊ ಒಂದು ಸಿನಿಮಾ ಸಕ್ಸಸ್ ಆಗೋದು, ಒಂದು ಒಳ್ಳೆ ಸಿನಿಮಾ ಕೊಡೋಕ್ಕೆ ಸಾಧ್ಯ ಆಗೋದು ಡೈರೆಕ್ಟ್ರಿಂದನೇ. ಸೊ ಎಂಟೈರ್ ಕ್ರೆಡಿಟ್ ಸರಿಗೆ ಸಿಗಬೇಕು ಕೌಸಲ್ಯ ಸುಪ್ರೀತ ರಾಮನ್. ನಮ್ಮದೇ ಆ್ಯಕ್ಟ್ರುಗಳನ್ನ ಎಲ್ಲ ಸಿನಿಮಾಗಳು ಮಾಡ್ತೀವಿ, ಬಟ್ ಅಂದರೆ ಬರೀಬೇಕು. ಸೊ ಬರೆಯೋ ತಾಕತ್ತು ಅವರಿಗಿದೆ. ಆ್ಯಂಡ್ ಇದು ಕೂಡ ನಿಮಗೆ ಬ್ರ್ಯಾಟ್ ಅದನ್ನು ಯೋಚನೆ ಮಾಡೋ ರೀತಿ. ಯಾಕಂದರೆ ಕೌಸಲ್ಯ ಆದಮೇಲೆ ಮತ್ತೆ ಇನ್ನೊಂದು ಫ್ಯಾಮಿಲಿ ಮಾಡ್ಬೋದು ಅನ್ನೋದೊಂದು ಜನರೇ ಅದಕ್ಕೆ ಮಾಡಕ್ಕೆ ಹೋಗ್ತಾರೆ. ಬಟ್ ಅದು ಬೇಡ, ಅದಕ್ಕೆ ಬೇರೆ ಮಾಡ್ತೀನಿ ಅಂತಂದಿಲ್ಲ. ಅದು ಅವ್ರ ಧೈರ್ಯ ಆ್ಯಂಡ್ ಅವ್ರಿಗೆ ಸ್ಕ್ರಿಪ್ಟ್ಗಳ ಮೇಲೆ ಇರೋಂಥ ನಂಬಿಕೆ. ಸೊ ಅದನ್ನು ಮಾಡ್ತಾ ಬಂದಿದ್ದಾರೆ ಇದುವರೆಗೂ. ಸೊ ಪ್ರತಿಯೊಂದು ಸಿನಿಮಾನು ಒಂದಕ್ಕಿಂತ ಒಂದು ವಿಭಿನ್ನವಾಗಿ ಕೊಡ್ಕೊಂಡು ಬಂದಿದ್ದಾರೆ ಆ್ಯಂಡ್ ಸಕ್ಸಸ್ಫುಲ್ ಆಗಿದ್ದಾರೆ. ಸೊ ನನಗೆ ನನ್ನ ಕೆರಿಯರಲ್ಲಿ ಇದೊಂದು ಡೆಫಿನೆಟ್ ಒಂದು ವಿಭಿನ್ನವಾದ ಒಂದು ಪ್ರಯತ್ನ. ಆ್ಯಂಡ್ ಜನಕ್ಕೆ ತುಂಬಾ ಇಷ್ಟ ಆಗುತ್ತೆ ಸಿನಿಮಾ. ಭಾಳ ಇಷ್ಟಪಡ್ತೀನಿ. ಅದನ್ನೇ ಕೇಳಂತೀನಿ, ಜನರು ಈ ಒಂದು ಸಿನಿಮಾ ಅಂದರೆ ಬ್ರ್ಯಾಟ್ ಸಿನಿಮಾಯಿಂದ ಡಾರ್ಲಿಂಗ್ ಕೃಷ್ಣದಿಂದ ಏನು ವಸ್ತುನ ನಿರೀಕ್ಷಿಸ್ಬೋದು? ಪ್ರತಿಯೊಂದು ಹೇಳಿದ್ನಲ್ಲ ನಿಮಗೆ, ನನ್ನ ಲುಕ್ಕಿಂದ ಹಿಡಿದು ನನ್ನ ಮ್ಯಾನರಿಸಮಿಂದ ಹಿಡಿದು ಅದು ಹೇಳಿದ್ರೆ ಒಳ್ಳೆ ಎಷ್ಟು ವರ್ಷ ನೋಡಿದೆ ಕೃಷ್ಣನ ಈ ಸಿನಿಮಾ ನೋಡ್ಬೋದು. ನಾನು ಅಲ್ಲವೇ ಇಲ್ಲ, ಅದು ನೋಡಿ ನಾನಲ್ಲ. ಸಿನಿಮಾ ಹೆಸರು ನಾನಲ್ಲ ಅಂತಲೇ ಇರಬೇಕಾಯ್ತು. ಶಶಾಂಕ್ ಸರ್ದು ಕತೆ, ಶಶಾಂಕ್ ಸರ್ದು ಕ್ಯಾರೆಕ್ಟ್ರು ಮೋಸ್ಟ್ಲಿ ಅವರೇ ಆಗಿದ್ರೇನೋ ಗೊತ್ತಿಲ್ಲ ಬ್ರ್ಯಾಟ್. ಯಾಕೋ ತುಂಬ ಡೌಟ್ ಆಗ್ತಾರೆ ಸಿನಿಮಾ ನೋಡಿದ್ಮೇಲೆ ಅವ್ರಿಗೊಂದು ಸ್ಪೆಷಲ್ ಸಂದರ್ಶನ ಮಾಡಬೇಕು. ಯಾಕೆಂದರೆ ಅವ್ರಿಗೆ ಐಡಿಯಾ ಇದ್ದಿದ್ದೆಲ್ಲ ತೆಗೆದು ಕೃಷ್ಣ ಅವ್ರ ಕೈಯಲ್ಲಿ ಮಾಡಿಸ್ಯಾರೆ ಅಂದರೆ ಅಂಥದ್ದು ಏನು ನಡೆದಿರ್ಬೋದು ಅನ್ನೋದೊಂದು ನನಗೆ ಕುತೂಹಲ. ನಾನು ಮುಂಬರೋ ದಿನಗಳು ನನ್ನ ಯೂಟ್ಯೂಬ್ ಚಾನಲಲ್ಲಿ ನಾನು ಮಾತಾಡಿಸ್ತೀನಿ. ಬಟ್ ಸದ್ಯಕ್ಕೆ ಯು ಆರ್ ಲುಕಿಂಗ್ ಫೆಂಟಾಬ್ಲೆಸ್. ಸೊ ನಿಮ್ಮಿಬ್ಬರ ಜೋಡಿ, ಮನೀಷಾ ಕೂಡ ತುಂಬ ಕ್ಯೂಟಾಗಿ ಕಾಣ್ತಾರೆ. ಸೊ ನಿಮ್ಮಿಬ್ಬರ ಜೋಡಿ ಮೋಡಿ ಮಾಡಲಿ. ಈ ಸಿನಿಮಾ ನಿಮ್ಗೆ ಇನ್ನೊಂದು ದೊಡ್ಡ ಮಟ್ಟದ ಯಶಸ್ಸನ್ನು ಕೊಡಲಿ. ವಿಶ್ ಯು ಆಲ್ ದಿ ಬೆಸ್ಟ್. ಮುಂಚೆನೇ ಹೇಳ್ಬಿಡ್ತೀನಿ, ನಾನು ಗೊತ್ತಿದ್ದು ಹಿಟ್ಟಾಗುತ್ತೆ ಅಂತ. ಸೊ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಡಾರ್ಲಿಂಗ್ ಕೃಷ್ಣಗೆ, ಡಾರ್ಲಿಂಗ್ ಕೃಷ್ಣ ಜೋರಾದ ಚಪ್ಪಾಳೆ. ನೋಡಿ, ಫಿಮೇಲ್ ಫ್ಯಾನ್ಸ್ ಎಲ್ಲ ಕಾಯ್ತಾ ಇದ್ದಾರೆ ಪಾಪ. ಥ್ಯಾಂಕ್ ಯು ಎಲ್ಲರಿಗೂ. ಥ್ಯಾಂಕ್ ಯು ಸೊ ಮಚ್. ಆ್ಯಕ್ಚುಲಿ ಭಾಳಷ್ಟು ಜನರ ಆಸೆ ಅವಾಗಿಂದ ಎಲ್ಲ ಕರೆದು ಹೇಳ್ತಾ ಇದ್ದಾರೆ, ಬಾಳು ಬೆಳಗುಂದಿ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ನೀವಿಬ್ಬರು